ಸ್ಟಾರ್ ಎಷ್ಟು ಸರ್ ಪ್ರೈಸ್? ಬರೀ 3 ಲಕ್ಷ. 3 ಲಕ್ಷ ಬನ್ನಿ ಕ್ಲೋಸ್ ಮಾಡ್ಕೊಡೋಣ. 1,80,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ವಿತ್ ಡಾಕ್ಯುಮೆಂಟ್ ರನ್ನಿಂಗ್ ಇರುತ್ತೆ ಗಾಡಿ. ಇದು 3 ಲ್ಯಾಕ್ ಸ್ವಲ್ಪ ನೆಗೋಷಿಯಬಲ್ ಅಲ್ಲಿ ಕೊಡೋಣ ಸರ್. ಇದೇ ತಿಂಗಳು 14ನೇ ತಾರೀಕು ಹಾಗೆ ಬರುವ 22ನೇ ತಾರೀಕು ಭಾನುವಾರ 2 ದಿನ ಶ್ರೀರಾಮ ಮಠಮಲ್ಲಿ ಯಲಹಂಕದಲ್ಲಿ ಅತಿ ದೊಡ್ಡ ಹರಾಜು ಮೇಳ ಇದೆ. ಆಲ್ಮೋಸ್ಟ್ 100ರಿಂದ 120 ಗಾಡಿ ಆಕ್ಷನ್ಗೆ ಆಗ್ತಾ ಇದ್ದೀವಿ ಸರ್. ಎಲ್ಲ 24 ಎಲ್ಲ ಸಿಂಗಲ್ ಓನರ್ ಗಾಡಿಗಳು. ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್ ಒಂದೇ ಕಂಪ್ನಿ ಗಾಡಿಗಳಿರ್ತವೆ. 3,20,000ಕ್ಕೆ ಕ್ಲೋಸ್ ಮಾಡ್ಕೊಳೋಣ ಸರ್. 3,20,000 ಖಂಡಿತ ಮಾಡ್ಕೊಡ್ತೀನಿ. 19 ಮಾಡಲು 20 ರಿಜಿಸ್ಟ್ರೇಷನ್ ಗಾಡಿ ಡೀಸೆಲ್ ಡೀಸೆಲ್ ಅಲ್ಲಿ 24 ಮಾಡಲ್ ಎಷ್ಟು ಸರ್ ಪ್ರೈಸ್? 10,50,000. 10,50,000 ವಿತ್ ಸನ್ ರೂಫ್ ವೆಹಿಕಲ್. ಹೌದು. 23 ಮಾಡಲ್ 24 ರಿಜಿಸ್ಟ್ರೇಷನ್ ಟಾಟಾ ಅಲ್ಟ್ರಾಸ್ ಇದೆ. 2022 ಮಾಡಲು ಎಕ್ಸೆಂಟ್ ವೆರಿ ಎಲ್ಲ ಸೀಸ್ ಆಗಿ ಬಂದಿರುವಂತ ಗಾಡಿಗಳು. ಓಕೆ ಓಕೆ ಓಕೆ. 3 ಲಕ್ಷಕ್ಕೂ ಟಾಟಾ ಸಿಗುತ್ತೆ ಸರ್ ಫೈನಲ್. 2 ಲ್ಯಾಕ್ ಪ್ಲಸ್ ಗೆ ಕ್ಲೋಸ್ ಮಾಡ್ಕೊಡೋಣ. ನೆಕ್ಸ್ಟ್ ಟೆಂಪೋ ಟ್ರಾವೆಲರ್ ಅಲ್ಲಿ ಕಾರ್ಗೋಗಳು ಇವೆ ನೋಡಿ. 2 ಇದೆ. 2 ಗಾಡಿ ಇದೆ ಸರ್. 3 ಲಕ್ಷ. ಖಂಡಿತ ಮಾಡ್ಕೊಡ್ತೀನಿ ಸರ್. 3 ಲಕ್ಷ ಖಂಡಿತ. 14 ಮಾಡಲು 2024 ಮಾಡಲ್ ಸರ್ ಇದು. 2 ಲ್ಯಾಕ್ ಅಕ್ಕಪಕ್ಕದಲ್ಲಿ ಕ್ಲೋಸ್ ಮಾಡ್ಕೊಡ್ತೀನಿ. 2 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 3.5 ಲಕ್ಷಕ್ಕೆ ಎಷ್ಟೇ ಮಾಡಲ್ ಸರ್? 2015 ಮಾಡಲ್ 16 ರಿಜಿಸ್ಟ್ರೇಷನ್ ಗಾಡಿ ನೋಡಬಹುದು. ಈಗ ನಿಮ್ಗೆ ಅಶೋಕ್ ಲೇಲ್ಯಾಂಡ್ ದೋಸ್ತ್ ಬೇಕಾ? ದೋಸ್ತ್ ಇದೆ. ಟಾಟಾ ಎಸ್ ಗೋಲ್ಡ್ ಬೇಕಾ? ಗೋಲ್ಡ್ ಪ್ಲಸ್ ಬೇಕಾ? ಮೆಗಾ ಬೇಕಾ? ಮೆಗಾ ಎಕ್ಸೆಲ್ ಬೇಕಾ? ಹಾಗೆ ಜೀತೋ ಬೇಕಾ? ಬುಲೆರೋ ಬೇಕಾ? ಎಲ್ಲಾ ಗಾಡಿಗಳು ಇದೆ ಸರ್. ಇದೆಲ್ಲಾನು ಸೇಲ್ ಇದೆಯಾ ಸರ್? ವಿತ್ ಬಜೆಟ್ ಆಫ್ 2,180,000 ಲೆವೆಲ್ಗೆ ಕ್ಲೋಸ್ ಮಾಡಿ ಕೊಡಬಹುದು ಸರ್. 2 ಲಕ್ಷದ ಬಜೆಟ್ ಅಲ್ಲಿ ಆಟೋನು ಸಿಗುತ್ತೆ. ಒಂದೇ ಸಲ ರೇಟ್ ಹೇಳ್ಬಿಡ್ತೀನಿ. ಒಂದು 380 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 3,75,000 ಖಂಡಿತ 375 ಕೊಡ್ತೀವಿ. ಇದಕ್ಕೆ ಲೋನ್ ಆಗಲ್ಲ. ಫುಲ್ ಕ್ಯಾಶ್ ಎಲ್ಲ ತಗೋಬೇಕು. ವೆಹಿಕಲ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಪೂರ್ಣ ಜವಾಬ್ದಾರಿ ನಿಮ್ದೇ ಆಗಿರುತ್ತೆ. ಪೇಪರ್ಸ್ ಅಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ. ರೇಟ್ ಅಲ್ಲಿ ನಾವು ಏನಾದ್ರು ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. ವಾಹನ ವೀಕ್ಷಣೆ ಮಾಡ್ಕೊಂಡು ಪೂರ್ಣ ಜವಾಬ್ದಾರಿ ಗ್ರಾಹಕರದೇ ಆಗಿರುತ್ತೆ. ದಯವಿಟ್ಟು ಅವ್ರ ಜೊತೆಗೆ ಒಬ್ರು ವೆಹಿಕಲ್ ಎಕ್ಸ್ಪರ್ಟ್ ಅಥವಾ ಮೆಕ್ಯಾನಿಕ್ ಕರ್ಕೊಂಡ್ ಬಂದು ಗಾಡಿ ನೋಡಿ ಕ್ಲೋಸ್ ಮಾಡಿ ಕೊಡ್ತೀವಿ. ಲೋನ್ ಆಪ್ಷನ್ ಸಹ ಮಾಡ್ಕೊಡ್ತೀವಿ. ಅದ್ರ ಜೊತೆಗೆ 20,120 ಅಮೌಂಟ್. ಸೊ ಯಾವ್ದು ತಗೊಂಡಿಲ್ಲ ಅಂದ್ರೆ ಅಮೌಂಟ್ ನಿಮ್ಗೆ ರೀಫಂಡ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಜೆರಾಕ್ಸ್ ನ ಕಂಪಲ್ಸರಿ ತರಬೇಕು. ಬನ್ನಿ ಆಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ ಸರ್. ಫಸ್ಟ್ ಅಲ್ಕಾಜರ್ ಬಗ್ಗೆ ಹೇಳ್ಬೇಕು ಸರ್. ಇದು 2021 ಮಾಡಲ್ ಡೀಸೆಲ್ ವೇರಿಯಂಟ್ ವೆಹಿಕಲ್. ಸೆಕೆಂಡ್ ಓನರ್ ಓಡ್ತಾ ಇದೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ವಿತ್ ಐಡಿ 15 ಲ್ಯಾಕ್ ಐಡಿ ಇದೆ. ಎಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಬರುತ್ತೆ. ಸೊ ರೂಫ್ ಎಸ್ ಬರುವಂತ ಗಾಡಿ. ಹಿಂಗೆ ಸನ್ರೂಫ್ ಸಹ ಇದೆ. ವೆಹಿಕಲ್ ವಿತ್ ಗುಡ್ ಕಂಡೀಷನ್ ಇದೆ. ಮ್ಯಾಗ್ವಿಲ್ ಸಹ ಅವೈಲಬಲ್ ಇದೆ. ಪ್ರೈಸಿಂಗ್ ಏನು ಹೇಳ್ತಾ ಇದ್ದೀರಾ? ಒಂದು 18 ನೆಗೋಷಿಯಬಲ್ ಆಗುತ್ತೆ ಸರ್. 18 ಲ್ಯಾಕ್ ಸರ್ ಹೇಳಿ ಸರ್ ಪ್ರೈಸ್. ಖಂಡಿತ ನೆಗೋಷಿಯಬಲ್ ಮಾಡ್ಕೊಡೋಣ. ಗಾಡಿ ಬಂದು ನೋಡ್ಲಿ, ವೆಹಿಕಲ್ ಇನ್ಸ್ಪೆಕ್ಷನ್ ಮಾಡ್ಕೊಳ್ಳಿ. ಲೋನ್ ಆಪ್ಷನ್ಸ್ ಹಾಕೊಡೋಣ. ಅಪ್ ಟು ಒಂದು 12 ಲ್ಯಾಕ್ ವರೆಗೂ ಲೋನು ಆಗುತ್ತೆ. 13 ಲ್ಯಾಕ್ ವರೆಗೂ ಲೋನು ಮಾಡ್ಕೊಡೋಣ. 21 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್. 21 ಮಾಡಲು ಸೆಕೆಂಡ್ ಓನರ್. 18 ಲ್ಯಾಕ್ ನೆಗೋಷಿಯಬಲ್ ಇದೆ. ಯಾವಾಗ ಬರಬೇಕು ಸರ್? ಇದೇ ತಿಂಗಳು ಶನಿವಾರ ನಮ್ಮಲ್ಲಿ ಒಂದು ಮೆಗಾ ಹರಾಜು ಇಟ್ಕೊಂಡಿದೀವಿ ಸರ್. ಈ ತಿಂಗಳಲ್ಲಿ ಮುಂದಿನ ಶನಿವಾರ ಮತ್ತೆ ಅದರ ಮುಂದಿನ ಭಾನುವಾರ ಅಂದ್ರೆ ಈ ಶನಿವಾರ ಬಿಟ್ಟು 22nd ಭಾನುವಾರ ಹರಾಜು ಇಟ್ಕೊಂಡಿದ್ದೀವಿ. ಆಸಕ್ತರು ಭಾಗವಹಿಸಬಹುದು. ಮುಂದೆ 21 ಮಾಡೋ ರೆನಾಲ್ಡ್ ಕೈಗರ್ ಇದೆ. ಸೊ ಇದು ಸೆಕೆಂಡ್ ಓನರ್ ಓಡ್ತಾರಂತ ವೆಹಿಕಲ್ ಸರ್. ಇದು ಪೆಟ್ರೋಲ್ ವೇರಿಯಂಟ್ ವೆಹಿಕಲ್. ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆ ಇದು. ಸೊ ಇದು ಒಂದು 5.5 ಲೆವೆಲ್ ಕ್ಲೋಸ್ ಮಾಡಿಕೊಡೋಣ ಸರ್. ಎಷ್ಟು ಸರ್? 5.5 5,50,000 ನೆಗೋಷಿಯಬಲ್. 5,50,000ಕ್ಕೆ ಕೈಗಾರ್ 21 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್. ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿರುವಂತ ಗಾಡಿ. ರೆನಾಲ್ಡ್ ಡಸ್ಟರ್ ಇದೆ. 2013 ಮಾಡಲ್ ಸರ್. ಸೊ ಥರ್ಡ್ ಓನರ್ ಓಡ್ತಾರಂತ ಗಾಡಿ. ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. ಇದೊಂದು 3 ಲ್ಯಾಕ್ ಕ್ಲೋಸ್ ಮಾಡ್ಕೊಡೋಣ ಸರ್. ಎಷ್ಟು ಸರ್? 3 ಲಕ್ಷ. ಖಂಡಿತ 3 ಲ್ಯಾಕ್ಗೆ ಕ್ಲೋಸ್ ಮಾಡ್ಕೊಡ್ತೀವಿ ವಿತ್ ಲೋನ್ ಆಪ್ಷನ್ ಸಹ ಕೊಡೋಣ. ನೆಕ್ಸ್ಟ್ ಇನ್ನೊಂದು ಡಸ್ಟರ್ ಸರ್. ಸೇಮ್ 2013 ಮಾಡಲೇ ಇದೆ. ಸೊ ಪ್ರೈಸಿಂಗ್ ಬಂದು ಇದು 3 ಲ್ಯಾಕ್ ಸ್ವಲ್ಪ ನೆಗೋಷಿಯಬಲ್ ಅಲ್ಲಿ ಕೊಡೋಣ. ನಂಬರ್ ಆಫ್ ಓನರ್ ಸ್ವಲ್ಪ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡೋಣ ಸರ್. 3 ಲಕ್ಷ ಅದರಲ್ಲೂ ಹೆಚ್ಚು ಕಡಿಮೆ ಆಗುತ್ತೆ. ಖಂಡಿತ ಮಾಡ್ಕೊಡೋಣ ಸರ್. ನೆಕ್ಸ್ಟ್ ಹಾಗೆ ಬಂದ್ರೆ 22 ಮಾಡಲು ಮಾರುತಿ ಇಗ್ನಿಸ್ ಇದೆ. ಇದೊಂದು 5+ ಬೇಕು ಸರ್. ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ. 5 ಲಕ್ಷದ ಮೇಲೆ ಬೇಕು. ಡೈರೆಕ್ಟ್ ಕಸ್ಟಮರ್ದ ಹೆಂಗೆ ಸರ್ ಇದು? ಖಂಡಿತ ಸರ್. ನಮ್ಮಲ್ಲಿ ಎಲ್ಲಾ ಸೆಗ್ಮೆಂಟ್ ಗಾಡಿಗಳು ಇರ್ತವೆ. ಸೀಸನ್ ಸೇಲ್ ಗಾಡಿಗಳೇ ಇರ್ತವೆ. ಸೊ ಅದರ್ ಫೈನಾನ್ಸ್ ವೆಹಿಕಲ್ಸ್ ಇರ್ತವೆ. ನಮ್ಮಲ್ಲಿ ಪಾರ್ಕ್ ಅಂಡ್ ಸೇಲ್ ಸಹ ಮಾಡಬಹುದು. ಎಲ್ಲಾ ತರದ ಮಿಕ್ಸ್ಡ್ ಸೆಗ್ಮೆಂಟ್ ಅಲ್ಲಿ ನಾವು ಗಾಡಿಗಳನ್ನ ಹರಾಜಿಗೆ ಇಡ್ತೀವಿ. ಓನ್ಲಿ ಸೀಸಿಂಗ್ ಅಷ್ಟೇ ಅಲ್ಲ, ಎಲ್ಲಾ ತರದ ಮಿಕ್ಸ್ ಸೆಗ್ಮೆಂಟ್ ಬರುತ್ತೆ. ಇದು 2022 ಮಾಡಲು ಮಾರುತಿ ಇಗ್ನಿಸ್. ಇದು ಪೆಟ್ರೋಲ್ ವೇರಿಯಂಟ್ ವೆಹಿಕಲ್. ಸಿಂಗಲ್ ಓನರ್ ಓಡ್ತಾ ಇದೆ. ಸೊ ಡಾಕ್ಯುಮೆಂಟ್ ಅಲ್ಲಿ ರನ್ನಿಂಗ್ ಇದೆ. ಸೊ 5 ಲ್ಯಾಕ್ ಪ್ಲಸ್ ಲೋನ್ ಆಪ್ಷನ್ ಸಹ ಖಂಡಿತ ಕೊಡೋಣ. ಒಂದು ರೇಟ್ ಅಂದ್ರೆ ಫೈನಲ್ ಹೇಳ್ಬಿಡಿ ಸರ್ ನೋಡೋಣ. 5 ಲಕ್ಷ ಮೇಲ್ ಬರ್ಬೇಕು ಸರ್. 5 ಲಕ್ಷ ಮೇಲ್ ಬರಲೇಬೇಕಾ? ಹೌದು. ಹಾಗೆ ಬಂದ್ರೆ ನಿಮ್ಮದು ಇನ್ನೊಂದು 2021 ಮಾಡಲ್. ಇದು RXZ ಬರುತ್ತೆ. ಇದು ಸಿಂಗಲ್ ಓನರ್ ವೆಹಿಕಲ್ ಸರ್. ಇನ್ಸೂರೆನ್ಸ್ ಸಹ ರನ್ನಿಂಗ್ ಇರುವಂತ ಗಾಡಿ. ಇನ್ಸೂರೆನ್ಸ್ ರನ್ನಿಂಗ್ ಮಾಡ್ಕೊಡೋಣ. ಇದು 6.5 ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಸಿಂಗಲ್ ಓನರ್ ಖಂಡಿತ. ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಇನ್ಸೂರೆನ್ಸ್ ರನ್ನಿಂಗ್ ಕೊಡೋಣ. 6.5 ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡೋಣ ಸರ್. 6.5 ಲಕ್ಷ ಹೆಚ್ಚು ಕಡಿಮೆ ವೇರಿಯಂಟ್ ಬರುತ್ತೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಸೆಂಟ್ರಲ್ ಹಾಕು ಮ್ಯಾಗ್ವಿಲ್ ಬರುವಂತ ಗಾಡಿ. ಸೊ 6.5 ಸ್ವಲ್ಪ ನೆಗೋಷಿಯಬಲ್ ಕೊಡೋಣ. ರೀಸನಬಲ್ ಮಾಡ್ಕೊಡಿ ಸರ್. ಖಂಡಿತ ಮಾಡ್ಕೊಡೋಣ ಸರ್. ಬನ್ನಿ ಲೋನ್ ಆಪ್ಷನ್ ಸಹ ಕೊಡೋಣ.
ಸೊ ಗಾಡಿಗಳ ಬಗ್ಗೆ ಇನ್ನೊಂದು ಮಾಹಿತಿ ಏನಂದ್ರೆ ವೆಹಿಕಲ್ ಇನ್ಸ್ಪೆಕ್ಟ್ ಮಾಡ್ಕೊಂಡು ಪೂರ್ಣ ಜವಾಬ್ದಾರಿ ನಿಮ್ದೇ ಆಗಿರುತ್ತೆ ಸರ್. ನಿಮ್ಮ ಕಡೆ ನಿಮ್ಗೆ ಜೊತೆಗೆ ಒಬ್ಬರನ್ನ ಯಾರನ್ನ ವೆಹಿಕಲ್ ಎಕ್ಸ್ಪರ್ಟ್ ಕರ್ಕೊಂಬನ್ನಿ ಅಥವಾ ಮೆಕ್ಯಾನಿಕ್ ಕರ್ಕೊಂಬನ್ನಿ, ಗಾಡಿ ಕಂಡೀಷನ್ ಇದೆ ನೋಡ್ಕೊಳ್ಳಿ. ಸೊ ನಾವು ಆಸ್ ಎಸ್ ಬೇಸ್ ನಲ್ಲಿ ಗಾಡಿ ಸೇಲ್ ಮಾಡ್ತಾ ಇರೋಂಥದ್ದು, ಯಾಕೆ ನಮ್ಮ ಸೀಸನ್ ಸೇಲ್ ಕಾನ್ಸೆಪ್ಟ್ ಇದೆ ಅದಕ್ಕೋಸ್ಕರ. ಸೊ ಗಾಡಿ ವೆಹಿಕಲ್ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಪೂರ್ಣ ಜವಾಬ್ದಾರಿ ನಿಮ್ದೇ ಆಗಿರುತ್ತೆ. ಪೇಪರ್ಸ್ ಅಲ್ಲಿ ನಾವು ಸಪೋರ್ಟ್ ಮಾಡ್ತೀವಿ, ರೇಟ್ ಅಲ್ಲಿ ನಾವು ಏನಾದ್ರು ನೆಗೋಷಿಯಬಲ್ ಮಾಡಿ ಕೊಡ್ತೀವಿ. ವಾಹನ ವೀಕ್ಷಣೆ ಮಾಡ್ಕೊಂಡು ಪೂರ್ಣ ಜವಾಬ್ದಾರಿ ಗ್ರಾಹಕರದೇ ಆಗಿರುತ್ತೆ. ದಯವಿಟ್ಟು ಅವ್ರ ಜೊತೆಗೆ ಒಬ್ರು ವೆಹಿಕಲ್ ಎಕ್ಸ್ಪರ್ಟ್ ಅಥವಾ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಗಾಡಿ ನೋಡಿ ಕ್ಲೋಸ್ ಮಾಡಿ ಕೊಡ್ತೀವಿ, ಲೋನ್ ಆಪ್ಷನ್ ಸಹ ಮಾಡ್ಕೊಡ್ತೀರಾ. ನೆಕ್ಸ್ಟ್ ಇನ್ನೊಂದು 2017 ಮಾಡೆಲ್ ಸರ್, ಇದು ಮಾರುತಿ ಸ್ವಿಫ್ಟ್ VDI ಬರುತ್ತೆ. ಇದು ಯೆಲ್ಲೋ ಬೋರ್ಡ್ ಟು ವೈಟ್ ಬೋರ್ಡ್ ಕನ್ವರ್ಟ್ ಆಗಿರುವಂತ ಗಾಡಿ. ವೆಹಿಕಲ್ ವಿತ್ ಗುಡ್ ಕಂಡೀಷನ್ ಇದೆ, ವೈಟ್ ಬೋರ್ಡ್ ಆಲ್ರೆಡಿ ಕನ್ವರ್ಟ್ ಆಗಿದೆ, ಸೆಕೆಂಡ್ ಓನರ್ ಇದೆ, ಇನ್ಸೂರೆನ್ಸ್ ಆಲ್ ಇದೆ, ಗಾಡಿ ತುಂಬಾ ಚೆನ್ನಾಗಿದೆ. ಇದು ಎಕ್ಸ್ಪೆಕ್ಟೇಷನ್ 5.5 ಇದೆ, ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ಸರ್. 17 ಮಾಡ್ಕೊಡೋಣ ಸರ್, 5+ ಏನೇ ಬಂದ್ರು ಕ್ಲೋಸ್ ಮಾಡಿ ಕೊಡೋಣ ಸರ್. 5 ಲಕ್ಷ ಒಳಗಡೆ ಮಾಡ್ಕೊಡಿ ಸರ್, ಟ್ರೈ ಮಾಡೋಣ ಸರ್. ಬರ್ಲಿ ಕಸ್ಟಮರ್ ಓಕೆ ಮಾಡ್ಲಿ, ನೋಡೋಣ ಪ್ರೊಫೈಲ್ ನೋಡಿ ಲೋನ್ ಇಷ್ಟ ನೋಡ್ಕೊಂಡು ಆದಷ್ಟು ಕ್ಲೋಸ್ ಮಾಡಿ ಕೊಡ್ತೀವಿ. ಡೀಸೆಲ್ ಸರ್ ಇದು? ಹೌದು ಡೀಸೆಲ್. ಸದ್ಯಕ್ಕಿರುವಂತ ವೈಟ್ ಬೋರ್ಡ್ ಒನ್ ಅಂಡ್ ಓನ್ಲಿ ಒಂದೇ ವೆಹಿಕಲ್ ಇರೋದು, 2017 ಮಾಡೆಲ್, ಸೆಕೆಂಡ್ ಓನರ್ ವೆಹಿಕಲ್, ಎಲ್ಲೋ ಟು ವೈಟ್ ಕನ್ವರ್ಟ್ ಆಗಿದೆ. ಓಕೆ 5 ಲಕ್ಷದ ಒಳಗಡೆ ಏನಾದ್ರು ಮಾಡ್ಕೊಡಿ ಸರ್, ಬರ್ತಾರೆ. ಟ್ರೈ ಮಾಡೋಣ ಸರ್, ಬರ್ಲಿ ಕಸ್ಟಮರ್ ಬರ್ಲಿ, ಗಾಡಿ ನೋಡ್ಲಿ, ಗಾಡಿ ನೋಡಿ ಆಮೇಲೆ ರೇಟ್ ಕೊಡ್ಲಿ. ಗಾಡಿ ತುಂಬಾ ಚೆನ್ನಾಗಿದೆ, ತಗೊಂಡೋದ್ಮೇಲೆ ಸಿಂಗಲ್ ರುಪೀಸ್ ಖರ್ಚು ಮಾಡೋ ಅವಶ್ಯಕತೆ ಏನಿರಲ್ಲ ಸರ್. ವೆಹಿಕಲ್ ವಿತ್ ಗುಡ್ ಕಂಡೀಷನ್ ಇದೆ. ಇನೋವಾ ಇದೆ ನೋಡಿ, ಯೆಲ್ಲೋ ಬೋರ್ಡ್ ಅಲ್ಲಿ ಒಳ್ಳೆ ಬಜೆಟ್ ಅಲ್ಲಿ ಒಂದು ಇನೋವಾ ಹೇಳ್ತಾ ಇದೀನಿ. 2011 ಮಾಡೆಲ್ ಸರ್ ಇದು, ಟೊಯೋಟಾ ಇನೋವಾ 2.5G ವರ್ಷನ್ ಗಾಡಿ. ಸೊ ಎಲ್ಲಾ ಡಾಕ್ಯುಮೆಂಟ್ ಅಪ್ಡೇಟ್ ಇದೆ, ಬಟ್ ನಂಬರ್ ಆಫ್ ಓನರ್ ಜಾಸ್ತಿ ಇದೆ ಸರ್, 4th ಓನರ್ ರನ್ನಿಂಗ್ ಇದೆ. ಸೊ ಗಾಡಿ ಸ್ವಲ್ಪ ಕಮ್ಮಿ ರೇಟ್ಗೆ ಕೊಡೋಣ, ಒಂದು 4 ಲಕ್ಷ ಸ್ವಲ್ಪ ನೆಗೋಷಿಯಬಲ್ ಕೊಡೋಣ ಸರ್. 11 ಮಾಡಲು ಅಪ್ಡೇಟ್ ಡಾಕ್ಯುಮೆಂಟ್ ಇರೋಂಥ ಗಾಡಿ, ಟ್ಯಾಕ್ಸ್, ಇನ್ಸೂರೆನ್ಸ್, ಎಫ್ಸಿ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಸೊ ಗಾಡಿ ವಿತ್ ಗುಡ್ ಕಂಡೀಷನ್ ಇದೆ, ಬಟ್ ನಂಬರ್ ಆಫ್ ಓನರ್ ಒಂದು ಜಾಸ್ತಿ ಆಗಿದೆ. ಸೊ ಬಂದು ಕಸ್ಟಮರ್ ಯಾರಾದರೂ ತಗೊಳ್ಳೋ ಇಚ್ಛೆ ಇದ್ರೆ ಟ್ರಾವೆಲ್ಸ್ ಗಿವೆ ಸರ್. 2011 ಮಾಡೆಲ್ ಸರ್, ನೋಡಿ 11 ಮಾಡೆಲ್ ಇನೋವಾ ನೋಡಿ, ಬರೀ 4 ಲಕ್ಷ. ಹೌದು ಖಂಡಿತ, ನೆಗೋಷಿಯಬಲ್ ಮಾಡೋಣ ಸರ್. 375 ಕೊಡೋಣ ಸರ್. ಎಷ್ಟು ಸರ್? 3,75,000 ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಸರ್. ಎಷ್ಟು ಸರ್? 3,75,000 ಖಂಡಿತ 375 ಕೊಡ್ತೀವಿ. ಇದಕ್ಕೆ ಲೋನ್ ಆಗಲ್ಲ, ಫುಲ್ ಕ್ಯಾಶ್ ಅಲ್ಲೇ ತಗೋಬೇಕು. ಯೆಲ್ಲೋ ಬೋರ್ಡ್ ವೆಹಿಕಲ್ ಲೋನ್ ಮಾಡಲಾಗಿರೋದ್ರಿಂದ 2011 ಮಾಡಲಿದೆ. ಹಾಗೆ ನಿಮ್ಮ ಮುಂದೆ ಒಂದು Hyundai i10 Asta ಟಾಪ್ ಎಂಡ್ ವೇರಿಯಂಟ್ ನೋಡಬಹುದು, ಪೆಟ್ರೋಲ್ ವೇರಿಯಂಟ್. ಸೊ ಇದನ್ನ ಒಂದು 3 ಲ್ಯಾಕ್ ಹೋಗಿ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 3 ಲಕ್ಷ ಖಂಡಿತ 14 ಮಾಡಲು, ಬಟ್ ಇದು ಆದಷ್ಟೇ ರೀ ನಂಬರ್ ಆಗಿರೋಂಥ ಗಾಡಿ, ಮೈಗ್ರೇಟ್ ನಂಬರ್. ಗಾಡಿ ಗುಡ್ ಕಂಡೀಷನ್ ಇದೆ, ಮ್ಯಾಗ್ವಿಲ್ ಸಹ ಇದೆ, ಆಸ್ಟಾ ಟಾಪ್ ಎಂಡ್ ಸರ್. ಒಂದು 3 ಲಕ್ಷ ಕ್ಲೋಸ್ ಮಾಡ್ಕೊಡ್ತೀನಿ. 3 ಲಕ್ಷ ಕ್ಲೋಸ್ ಆಗುತ್ತೆ ಸರ್? 3 ಲಕ್ಷ ಕ್ಲೋಸ್ ಮಾಡಿ ಕೊಡ್ತೀನಿ. ಓಕೆ ನೆಕ್ಸ್ಟ್ ಇನ್ನೊಂದು ಎಕ್ಸ್ಪ್ರೆಸ್ ಅಲ್ಲಿ ನೀವು ಯೆಲ್ಲೋ ಬೋರ್ಡ್ ನೋಡಬಹುದು, ಮಾರ್ಕೆಟ್ ಅಲ್ಲಿ ಟ್ರೆಂಡಿಂಗ್ ಅಲ್ಲಿ ಓಡ್ತಾ ಇದೆ, 23 ಮಾಡಲಿದ್ದು. ಡಾಕ್ಯುಮೆಂಟ್ ಲ್ಯಾಬ್ಸ್ ಇದೆ, ಟ್ಯಾಕ್ಸ್, ಇನ್ಸೂರೆನ್ಸ್, ಎಫ್ಸಿ ಲ್ಯಾಬ್ಸ್ ಇದೆ. ಒಂದು 3.5 ಸ್ವಲ್ಪ ಆ ಕಡೆ ಈ ಕಡೆ ಕ್ಲೋಸ್ ಮಾಡಿ ಕೊಡೋಣ ಸರ್. 3.5 ಲಕ್ಷ ಡಾಕ್ಯುಮೆಂಟ್ ಲ್ಯಾಬ್ಸ್ ಇದೆ. ಸೊ ಯಾರು ತಗೊಂತಾರೋ ಬೈಯರ್ ಮಾಡ್ಕೊಬೇಕಾಗುತ್ತೆ. ಸರ್ ಟ್ಯಾಕ್ಸ್, ಇನ್ಸೂರೆನ್ಸ್, ಎಫ್ಸಿ ಈಗಿನ್ಗೆ ಒಂದು 25,000 ಬರುತ್ತೆ ಸರ್. 25,000 to 30,000 ನಿಮಗೆ ಡಾಕ್ಯುಮೆಂಟ್ ಖರ್ಚು ಬರುತ್ತೆ. ಸೊ ಯಾರಾದ್ರೂ ಬೈಯರ್ ಇಂಟ್ರೆಸ್ಟ್ ಇದ್ರೆ ಮಾರುತಿ ಎಕ್ಸ್ಪ್ರೆಸ್ ಅಲ್ಲಿ ತಗೊಬಹುದು. ಹಾಗೆ ಮುಂದೆ ಬಂದ್ರೆ ಒಂದು ಸ್ಕೋಡಾ ನೋಡಬಹುದು. ಸೊ ಗುಡ್ ಕಂಡೀಷನ್ ಸ್ಕೋಡಾ 2015 ಮಾಡಲ್, 16 ರಿಜಿಸ್ಟ್ರೇಷನ್ ಗಾಡಿ ಇದು. ಸೊ ಶೋರೂಮ್ ಹಿಸ್ಟ್ರಿ 54,000 ಹೊಡಿರೋಂಥ ಗಾಡಿ ಸರ್ ಇದು. ಬರೀ 54,000 ಶೋರೂಮ್ ಹಿಸ್ಟ್ರಿ ಇರುವಂತ ಗಾಡಿ. 15 ಮಾಡಲು 16 ರಿಜಿಸ್ಟ್ರೇಷನ್, ನಂಬರ್ ಆಫ್ ಓನರ್ 3 ನಲ್ಲಿ ಓಡ್ತಾ ಇದೆ. ಇದಕ್ಕೆ ಫ್ರೆಶ್ ಇನ್ಸೂರೆನ್ಸ್ ನಮ್ಮ ಕಡೆಯಿಂದ ನಾವೇ ಆಗಿದೆ ಸರ್. ಖಂಡಿತ 3 ಓನರ್ ಆಗಿದೆ, ಬಟ್ ಗಾಡಿ ಗುಡ್ ಕಂಡೀಷನ್ ಇದೆ. ಸೊ ಮ್ಯಾಗ್ವಿಲ್ ಎಲ್ಲ ಇದೆ. ಈ ಗಾಡಿ ಇನ್ಸೂರೆನ್ಸ್ ನಮ್ಮ ಕಡೆಯಿಂದ ನಾವೇ ಫ್ರೆಶ್ ಮಾಡಿ ಕೊಡ್ತೀವಿ. ವೆಹಿಕಲ್ ವಿತ್ ಗುಡ್ ಕಂಡೀಷನ್ ಇದೆ. 3.5 ಫೈನಲ್ ರೇಟ್ಗೆ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 3.5 ಲಕ್ಷ ಕ್ಲೋಸಿಂಗ್ ರೇಟ್ ಕೊಡ್ತೀನಿ. 15 ಮಾಡಲು 16 ರಿಜಿಸ್ಟ್ರೇಷನ್, ಸ್ವಲ್ಪ ನೆಗೋಷಿಯಬಲ್ 5-10,000 ನೆಗೋಷಿಯಬಲ್ ಟ್ರೈ ಮಾಡಿ ಮಾಡ್ಕೊಡೋಣ ಸರ್. 3.5 ಲಕ್ಷಕ್ಕೆ ಎಷ್ಟೇ ಮಾಡಲ್ ಸರ್? 2015 ಮಾಡಲ್, 16 ರಿಜಿಸ್ಟ್ರೇಷನ್, 3rd ಓನರ್ ಓಡ್ತಾ ಇದ್ದ ಗಾಡಿ ವಿತ್ ಫ್ರೆಶ್ ಇನ್ಸೂರೆನ್ಸ್ ಸಿಗುತ್ತೆ. ಓಕೆ ಬಂದ್ರೆ ರೀಸನಬಲ್ ಮಾಡ್ಕೊಡಿ. ಖಂಡಿತ ಮಾಡ್ಕೊಡ್ತೀವಿ ಸರ್. ಇದಕ್ಕೆ ಲೋನ್ ಆಪ್ಷನ್ ಸಹ ಸಿಗುತ್ತೆ. ಯಾವುದೇ ಗಾಡಿ ವೈಟ್ ಬೋರ್ಡ್ ಗಾಡಿಯಲ್ಲಿ 2013 ಮೇಲೆ ಯಾವುದೇ ತಗೊಂಡ್ರು ಲೋನ್ ಆಗುತ್ತೆ. ಯೆಲ್ಲೋ ಬೋರ್ಡ್ಸ್ ಅಲ್ಲಿ 2016 ಅಂಡ್ ಯಾವುದೇ ತಗೊಳ್ಳಿ ಲೋನ್ ಆಗುತ್ತೆ ಸರ್. ಖಂಡಿತ ನಮ್ಮ ಕಡೆಯಿಂದ ನಾವು ಲೋನ್ ಮಾಡಿ ಕೊಡ್ತೀವಿ. ಸೊ ಹಾಗೆ ಬಂದ್ರೆ ಮುಂದೆ ಯೆಲ್ಲೋ ಬೋರ್ಡ್ಸ್ ಗಾಡಿಗಳು ನೋಡಬಹುದು. ಹಾಗೆ ನೋಡಿದ್ರೆ ಇದು 2016 ಮಾಡಲ್, ಇದು ಮಾರುತಿ ಸ್ವಿಫ್ಟ್ ಡಿಸೈರ್ ಟೂರ್ ಸರ್, ಓಲ್ಡ್ ಶೇಪ್, 16 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಇದು ಅದರ್ ಸ್ಟೇಟ್ ಇಂದ ರೀನಂಬರ್ ಆಗಿರುವಂತ ಗಾಡಿ. ಒಂದು 280 ಲೆವೆಲ್ ಕ್ಲೋಸ್ ಮಾಡ್ಕೊಡ್ತೀವಿ ವಿತ್ ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ಗಾಡಿ. ಟ್ಯಾಕ್ಸ್, ಇನ್ಸೂರೆನ್ಸ್ ರನ್ನಿಂಗ್ ಸಿಗುತ್ತೆ. 2,80,000 ಕೊಡ್ತೀವಿ, ಅಪ್ ಟು 2 ಲಕ್ಷ ವರೆಗೂ ಲೋನ್ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 2,20,000 ಲೋನ್ ಆಗುತ್ತೆ. ಮಿಕ್ಕಿ ಡೌನ್ ಪೇಮೆಂಟ್ ಗಾಡಿ ತಗೊಂಡು 2,80,000 ನಾನು ಕ್ಲೋಸ್ ಮಾಡ್ಕೊಡ್ತೀನಿ. 2,80,000 ಕ್ಲೋಸ್ ಆಗುತ್ತೆ. ಹಾಗೆ 23 ಮಾಡಲು ಸ್ವಿಫ್ಟ್ ಡಿಸೈರ್, ಇದು VXI ನೋಡಬಹುದು. ಬ್ಯಾಂಗ್ಳೂರ್ ಪಾಸಿಂಗ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್ ಸರ್. ಡಾಕ್ಯುಮೆಂಟ್ ರನ್ನಿಂಗ್ ಕೊಡೋಣ, ನಾವೇ ಅಪ್ಡೇಟ್ ಮಾಡಿ ಗಟ್ಟಿ ಕೊಡ್ತೀವಿ. 7 ಲಕ್ಷ ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡೋಣ. ಇದು ಓನ್ಲಿ ಪೆಟ್ರೋಲ್ ವೇರಿಯಂಟ್ ಸರ್. ಪೆಟ್ರೋಲ್ 7
7 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ, ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. ಓಕೆ ಓಕೆ. ನಾವು ಹೇಳ್ತಾ ರೇಟ್ ಯಾವ್ದು ಫಿಕ್ಸ್ ಇರೋಲ್ಲ ಸರ್, ಅದರಲ್ಲಿ ನೆಗೋಷಿಯೇಷನ್ ಇರುತ್ತೆ. ಯಾಕೆಂದ್ರೆ ನಾವು ಕಸ್ಟಮರ್ ಸರ್ವಿಸ್ಗೋಸ್ಕರನೇ ಮಾಡಿರುವಂತ ಕಂಪ್ನಿ ಆಗಿರೋದ್ರಿಂದ ನೆಗೋಷಿಯೇಷನ್ ಸಿಗುತ್ತೆ ಸರ್. ಕಸ್ಟಮರ್ ಬರ್ಲಿ, ನಾವ್ ಹೇಳಿದ ರೇಟ್ ಫಿಕ್ಸ್ ಅಂತ ಯಾರು ತಿಳ್ಕೊಳೋದು ಬೇಡ. ಬರ್ಲಿ, ಗಾಡಿ ನೋಡಿ, ಗಾಡಿ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಲೋನ್ ಆಪ್ಷನ್ಸ್ ಕೊಡೋಣ, ಖಂಡಿತ ಮಾಡಿ ಕೊಡೋಣ. ಓಕೆ ಓಕೆ ಓಕೆ. ನೆಕ್ಸ್ಟ್ ಇನ್ನೊಂದು ಟಾಟಾ ಅಲ್ಟ್ರಾಸ್ ಇದೆ, 2022 ಮಾಡಲು ಎಕ್ಸೈಡ್ ವೇರಿಯಂಟ್ ಸರ್ ಇದು. ಓಕೆ. ಸೊ ಪೆಟ್ರೋಲ್ ವೇರಿಯಂಟ್ ವೆಹಿಕಲ್, ಸಿಂಗಲ್ ಓನರ್, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ, ಬೈಯರ್ ಇನ್ಸೂರೆನ್ಸ್ ಮಾಡ್ಕೋಬೇಕು. 6.5 ಸ್ವಲ್ಪ ನೆಗೋಷಿಯೇಷನ್ ಕೊಡೋಣ ಸರ್. 6.5 ಲಕ್ಷ ಸರ್, ಜಾಸ್ತಿ ಆಯ್ತು ಹೇಳಿ ಸರ್. ಮಾಡೋಣ ಸರ್, ಒಂದು 6-6.20 ರೇಂಜಲ್ಲೇ ಕ್ಲೋಸ್ ಮಾಡಿ ಕೊಡೋಣ. 6,20,000 ಕಸ್ಟಮರ್ ಬರ್ಲಿ, ಗಾಡಿ ನೋಡ್ಲಿ, ಖಂಡಿತ ಮಾಡಿ ಕೊಡೋಣ ಸರ್. ಓಕೆ ಓಕೆ. ನೆಕ್ಸ್ಟ್ ಹಾಗೆ ಇನ್ನ ಒಂದಷ್ಟು ಎಲ್ಲ ಬೋರ್ಡ್ ವೆಹಿಕಲ್ ಇದೆ, ಇಟಿಯೋಸ್ ಕಳ್ಸ 16 ಮಾಡಲ್ ಇದು. ಓಕೆ. ಒಂದೇ ಸಲ ರೇಟ್ ಹೇಳ್ಬಿಡ್ತೀನಿ, ಒಂದು 380 ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. 3,80,000. ಇದರಲ್ಲಿ ಇನ್ಸೂರೆನ್ಸ್ ಮತ್ತೆ ಟ್ಯಾಕ್ಸ್ ರನ್ನಿಂಗ್ ಸಿಗುತ್ತೆ. FC ಬೈಯರ್ ಮಾಡ್ಕೊಬೇಕು ಸರ್. ಓಕೆ ಓಕೆ ಓಕೆ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ, ಬಾಡಿ ಇದೆ, ಸೇಮ್ ಎಲ್ಲ 16 ಅಕ್ಕಪಕ್ಕ ಮಾಡಲ್ಗಳೇ. ಬರ್ಲಿ, 380 ಅಕ್ಕಪಕ್ಕ ಕ್ಲೋಸ್ ಮಾಡಿ ಕೊಡೋಣ ಸರ್. ಅದು ಅಷ್ಟೇ ಸರ್, ಸೇಮ್ ರೇಟ್, ಎಲ್ಲ ಸೇಮ್ ರೇಟ್. ಅದು 15-16 ಇದೆ, ಸೇಮ್ ರೇಟ್. ಸ್ವಲ್ಪ ರೀಫಾಬ್ರಿಕ್ ವರ್ಕ್ ಎಲ್ಲ ಇದೆ. ಹೌದು, ಇದು ಅದಷ್ಟೇ ರೀ ನಂಬರ್ ಇಂದ ಗಾಡಿ, ಸ್ವಲ್ಪ ಕೆಲಸಗಳಿರುತ್ತೆ. ನಾನು ಅದಕ್ಕೆ ಹೇಳ್ತಾ ಇರೋದು ಸರ್, ಎಲ್ಲಾ ಗಾಡಿಗಳು ನಾವು ಆಸ್ ಇಸ್ ಬೇರೆ ಬಸ್ ಅಲ್ಲಿ ಕೊಡ್ತೀವಿ. ಓಕೆ ಓಕೆ. ಸೊ ಯಾಕೆಂದ್ರೆ ಸುಮಾರು ದಿನದಿಂದ ಗಾಡಿಗಳು ನಿಂತಿರುತ್ತೆ. ಸೊ ಅವ್ರ ಜೊತೆ ವೆಹಿಕಲ್ ಎಕ್ಸ್ಪರ್ಟ್ ಆಗಿರ್ಬೋದು ಅಥವಾ ಮೆಕ್ಯಾನಿಕ್ ಆಗಿರ್ಬೋದು, ದಯವಿಟ್ಟು ಕರ್ಕೊಂಬನ್ನಿ ನಿಮ್ ಜೊತೆಗೆ. ನಮ್ಮನ್ನ ಬ್ಲೇಮ್ ಮಾಡೋದು ಬೇಡ, ಕರ್ಕೊಂಬರ್ಲಿ, ಅವರೆಲ್ಲ ನೋಡ್ಲಿ ಏನ್ ಖರ್ಚಾಗುತ್ತೆ ಗಾಡಿಗೆ, ಎಷ್ಟು ಖರ್ಚು ಅಂತ ಬರುತ್ತೆ, ಆ ರೇಟ್ ಅಲ್ಲೇ ನೆಗೋಷಿಯೇಷನ್ ಮಾಡ್ಕೊಡೋಣ, ಅವ್ರ ಹೊರಗಡೆ ಹೋಗಿ ಮಾಡಿಸ್ಕೊಂಡು. ಓಕೆ ಓಕೆ. ಯಾಕೆಂದ್ರೆ ನಾವು ಕೊಡೋದೇ ಹೇಗಿದೆಯೋ ಗಾಡಿ ಹಾಕೊಡ್ತೀವಿ, ಏನೇ ಇದ್ರು ಬೈಯರ್ ಮಾಡ್ಕೊಬೇಕಾಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದೀನಿ. ಫ್ರೆಂಡ್ಸ್, ನೆಕ್ಸ್ಟ್ ನೋಡ್ತಾ ಇರಬಹುದು ಇನ್ನೊಂದು ಡಿಸೈರ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. 2010 ಮಾಡಲು ಮಾರುತಿ ಸ್ವಿಫ್ಟ್ ಡಿಸೈರ್. ಸೊ ಇದು FC 2030 ವರೆಗೂ ರನ್ನಿಂಗ್ ಇರುವಂತ ಗಾಡಿ, ಇನ್ಸೂರೆನ್ಸ್ ಲೈವ್ ಇದೆ. ಓಕೆ. 10 ಮಾಡಲು ಸರ್, ಒಂದು 2.25 ಬಜೆಟ್ ಅಲ್ಲಿ ಕ್ಲೋಸ್ ಮಾಡ್ಕೊಡೋಣ ಸರ್. 2,15,000 ಆಗುತ್ತೆ. FC ರನ್ನಿಂಗ್ ಇದೆ, 2 ಲಕ್ಷಕ್ಕೆ ಮಾಡ್ಕೊಡಿ ಸರ್. ಮ್ಯಾಗ್ ಬಿಲ್ ಸಹ ಇದೆ, ಮಾಡ್ಕೊಡೋಣ ಸರ್. ಒಂದು 2 ಲಕ್ಷ ಅಕ್ಕಪಕ್ಕ ಮಾಡಿ ಕ್ಲೋಸ್ ಮಾಡ್ಕೊಡ. ನೆಕ್ಸ್ಟ್ ಮಾಡೆಲ್ ಅಲ್ಲಿ ಟಾಟಾ ನೆಕ್ಸಾನ್ ಇದೆ ನೋಡಿ, ಅದರಲ್ಲೂ ಸನ್ರೂಫ್ ಎಲ್ಲ ಬರುತ್ತೆ ಗಾಡಿಲಿ ಸರ್. ಇದು 2024 ಮಾಡೆಲ್ ಸರ್. ಇದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕ್, ಹಾಗೆ ಸನ್ರೂಫ್ ಇರುವಂತ ಗಾಡಿ. ಇದು ಡೀಸೆಲ್ ವೇರಿಯಂಟ್ ವೆಹಿಕಲ್ ಸರ್. 24 ಮಾಡಲು 10,50,000ಕ್ಕೆ ಕ್ಲೋಸ್ ಮಾಡ್ಕೊಡೋಣ ಸರ್. 10,50,000ಗೆ 24 ಮಾಡಲು ಡೀಸೆಲ್ ವೇರಿಯಂಟ್ ಕೊಡ್ತೀನಿ. ಓ, ಡೀಸೆಲ್ ಇದು ಖಂಡಿತ ಡೀಸೆಲ್ ವೇರಿಯಂಟ್. ಡೀಸೆಲ್ ಅಲ್ಲಿ 24 ಮಾಡಲ್ ಎಷ್ಟು ಸರ್ ಪ್ರೈಸ್? 10,50,000. 10,50,000 ವಿತ್ ಸನ್ರೂಫ್ ವೆಹಿಕಲ್. ಹೌದು, ಗಾಡಿ ವಿತ್ ಗುಡ್ ಕಂಡೀಷನ್ ಇದೆ. ಸೊ ಕಸ್ಟಮರ್ ಯಾರನ್ನ ಬರುವಂತವರು ಬೇಕಾದ್ರೆ ಶೋರೂಮ್ ಹಿಸ್ಟ್ರಿ ಅವರೇ ಚೆಕ್ ಮಾಡಿಸ್ಕೊಬಹುದು. ಶೋರೂಮ್ ಹಿಸ್ಟ್ರಿ ಚೆಕ್ ಮಾಡಿಸ್ಕೊಂಡು ನೀವು ಕ್ಲೋಸ್ ಮಾಡ್ಕೊಬಹುದು ಸರ್. ಓಕೆ ಓಕೆ ಓಕೆ. ನೆಕ್ಸ್ಟ್ ನಿಸಾನ್ ಸನ್ನಿ ಸರ್. ಸನ್ನಿ ಎಲ್ಲೋ ಬೋರ್ಡ್ ವೆಹಿಕಲ್ 2019 ಮಾಡಲ್ ಸರ್. ಒಂದು 2.80 ರೇಂಜಲ್ಲಿ ಕ್ಲೋಸ್ ಮಾಡ್ಕೊಡೋಣ ಸರ್. ನಾನು ಜಾಸ್ತಿ ಲೈಕ್ ಮಾಡ್ತಾರೆ ಇದನ್ನ, ಬಟ್ ಇದು ಲೋನ್ ಆಗೋ ಡೌಟ್ ಇದೆ. ಫುಲ್ ಕ್ಯಾಶ್ ಎಲ್ಲ ತಗೊಂಡೋದ್ರೆ ನೋಡ್ಬೋದು. ಇದು ಸರ್ ಆಟೋ ಇದೆಯಲ್ಲ, ಬಜಾಜ್ ಕ್ಯೂಟ್, ಇದು ಬಜಾಜ್ ಕಂಪನಿ ಇದು. ಸೊ ಇದು ಕಮರ್ಷಿಯಲ್ ಎಲ್ಲೋ ಬೋರ್ಡ್ಗೆ ಬರುತ್ತೆ, ಪ್ಯಾಸೆಂಜರ್ ವೆಹಿಕಲ್, 2022 ಮಾಡೆಲ್ ಗಾಡಿ. ಸೊ ಇದಕ್ಕೆಲ್ಲ ಟ್ಯಾಕ್ಸ್ ಕಮ್ಮಿ ಬರುತ್ತೆ ಸರ್, ಕಂಪೇರ್ ಟು ಸ್ವಿಫ್ಟ್ ಎಟಿಯೋಸ್ಗೆ ಎಲ್ಲ ಕಂಪೇರ್ ಮಾಡಿದ್ರೆ 5 ಸೀಟರಲ್ಲಿ ಟ್ಯಾಕ್ಸ್ ಎಲ್ಲ ಕಮ್ಮಿ ಬರುತ್ತೆ. ವಿತ್ ಬಜೆಟ್ ಆಫ್ 2,180 ಲೆವೆಲ್ಗೆ ಕ್ಲೋಸ್ ಮಾಡಿ ಕೊಡ್ಬೋದು. 2 ಲಕ್ಷದ ಬಜೆಟ್ ಅಲ್ಲಿ ಆಟೋನು ಸಿಗುತ್ತೆ. ಆಟೋ ಸಿಗುತ್ತೆ. ಇದು ಬಜಾಜ್ ಕ್ಯೂಟ್ ಬರುತ್ತೆ, ಬಜಾಜ್ ಅಲ್ಲಿ ಬಿಟ್ಟಿರುವಂತ ಗಾಡಿ. ಮಾರ್ಕೆಟ್ ಅಲ್ಲಿ 4 ಸೀಟ್ ಬರುತ್ತೆ ಇದು. ಓಕೆ ಓಕೆ ಓಕೆ. ನೆಕ್ಸ್ಟ್ ಟೆಂಪೋ ಟ್ರಾವೆಲರ್ ಅಲ್ಲಿ ಕಾರ್ಗೋಗಳು ಇವೆ ನೋಡಿ, 2 ಇದೆ. 2 ಗಾಡಿ ಇದೆ ಸರ್. ಕಸ್ಟಮರ್ ಬಂದು ನೋಡ್ಕೊಳ್ಳಿ, ಯಾರಾದ್ರೂ ಕಾರ್ಗೋ ಯೂಸ್ ಮಾಡೋದ್ರೆ, ಕಾರ್ಗೋ ಲೈಕ್ ಮಾಡೋಂಥವ್ರು 2 ಗಾಡಿ ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್, ನೋಡ್ಬೋದು. ಸೊ ಹಾಗೆ ಬಂದ್ರೆ ಒಂದು ಟಾಟಾ ಅಲ್ಟ್ರಾ ಇದೆ, ನಿಮ್ ಪಕ್ಕ ನೋಡ್ಬೋದು. ಮಾಡಲ್ ಸರ್ ಇದು ಸರ್ 20 ಮಾಡಲ್ 21 ರಿಜಿಸ್ಟ್ರೇಷನ್ ಟಾಟಾ ಅಲ್ಟ್ರಾ. ಇದು ಸೆಕೆಂಡ್ ಓನ್ ಓಡ್ತಾ ಇದೆ. ಎಲ್ಲಾ ಡಾಕ್ಯುಮೆಂಟ್ ಅಪ್ಡೇಟ್ ಕೊಡ್ತೀನಿ, CC ಕಂಡೀಷನ್ ಕೊಡ್ತೀನಿ, ಲೋನ್ ಆಪ್ಷನ್ಸ್ ಕೊಡ್ತೀನಿ ಸರ್. 20 ಮಾಡಲು 21 ರಿಜಿಸ್ಟ್ರೇಷನ್. ಪ್ರೈಸ್ ಕಸ್ಟಮರ್ ಬಂದು ನೋಡ್ಲಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ, ಲೋನ್ ಆಪ್ಷನ್ ಸಹ ಕೊಡ್ತೀನಿ. ಹೌದಾ, ಒಂದು ಅಂದಾಜು ಎಷ್ಟು ಬರ್ಬೋದು ಅಂತ ಹೇಳಿ? 13 ಲಕ್ಷ ಅಕ್ಕಪಕ್ಕ ಕ್ಲೋಸ್ ಮಾಡ್ಕೊಡ್ತೀನಿ. 13 ಲಕ್ಷ ಅಕ್ಕಪಕ್ಕ. ನೆಕ್ಸ್ಟ್ ಇನ್ನೊಂದು ಇನೋವಾ ಸರ್, ಟೊಯೋಟಾ ಇನೋವಾ ವಿ ವರ್ಷನ್ ಗಾಡಿ ಸರ್. ಇದು ಸೆಕೆಂಡ್ ಓನರ್ ಓಡ್ತಾ ಇದೆ. 8ವರೆಗೆ ಕ್ಲೋಸ್ ಮಾಡ್ಕೊಡೋಣ ಸರ್. ಸರ್ ಹೇಳ್ಬೇಡಿ ಸರ್, ಯೋಚನೆ ಮಾಡಬೇಡಿ. 8ವರೆಗೆ ಕ್ಲೋಸ್ ಮಾಡೋಣ, ಸ್ವಲ್ಪ ನೆಗೋಷಿಯಲ್ ಮಾಡೋಣ. 13 ಮಾಡಲು ವಿ ವರ್ಷನ್ ಗಾಡಿ ಸರ್. ಓಕೆ ಓಕೆ ಓಕೆ. 13 ಮಾಡಲ್ ಅಲ್ಲಿ ಇನೋವಾನು ಇದೆ ನೋಡಿ, ಬೇಕಂದ್ರೆ ಲೋನ್ ಆಗುತ್ತೆ. ಖಂಡಿತ ಲೋನ್ ಆಗುತ್ತೆ. ಇನೋವಾ 13 ಮಾಡಲು ಆಗುತ್ತೆ. ವೈಟ್ ಬೋರ್ಡ್ ಯಾವುದೇ ತಗೊಳ್ಳಿ ಸರ್, 13 ಅಂಡ್ ಅಬೋ ಯಾವುದೇ ತಗೊಂಡ್ರೆ ಲೋನ್ ಆಗುತ್ತೆ. ಡೀಸೆಲ್ ಆಗಿರಲಿ, ಪೆಟ್ರೋಲ್ ಆಗಿರಲಿ. ಇನ್ನೊಂದು ಗೂಡ್ಸ್ ವೆಹಿಕಲ್ ಇದೆ ನೋಡಿ ಸರ್, ನಿಮ್ಮ ಮುಂದೆ 2023 ಮಾಡಲ್ 24 ರಿಜಿಸ್ಟ್ರೇಷನ್ ಟಾಟಾ LPT 1860 ಸರ್. ಇದು ಸಿಂಗಲ್ ಓನರ್ ವೆಹಿಕಲ್, ಫ್ರೆಶ್ ಇನ್ಸೂರೆನ್ಸ್ ಮಾಡಿ ಕೊಡ್ತೀವಿ. ಅರೌಂಡ್ ಒಂದು 40,000 to 50,000 ಇನ್ಸೂರೆನ್ಸ್ ಬರುತ್ತೆ. ಇನ್ಸೂರೆನ್ಸ್ ನಮ್ಮ ಕಡೆಯಿಂದ ಮಾಡ್ಕೊಡ್ತೀವಿ. ಟ್ಯಾಕ್ಸ್ ರನ್ನಿಂಗ್, FC ರನ್ನಿಂಗ್, ಎಲ್ಲಾ ಡಾಕ್ಯುಮೆಂಟ್ ಅಪ್ಡೇಟ್ ಇರುವಂತ ಗಾಡಿ. 17.5 ಲಕ್ಷಕ್ಕೆ ಫೈನಲ್ ಟು ಫೈನಲ್ ಕ್ಲೋಸ್ ಮಾಡಿ ಕೊಡ್ತೀನಿ. ಇದು 23 ಮಾಡಲು 24 ರಿಜಿಸ್ಟ್ರೇಷನ್ ಟಾಟಾ LPT 1816 ಸಿಂಗಲ್ ಓನರ್ ವೆಹಿಕಲ್ ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ಗಾಡಿ ಸರ್. ಕಮ್ಮಿ ಕೊಟ್ಟಿರುವಂತ ಗಾಡಿ ಕೊಡೋಣ ಸರ್. ಅದರಲ್ಲಿ ಎಷ್ಟಾಗುತ್ತೋ ನೆಗೋಷಿಯಬಲ್ ಮಾಡ್ಕೊಂಡು, ಯಾಕೆ ನಮ್ಮ ಕಡೆಯಿಂದ ನಾವೇ ಇನ್ಸೂರೆನ್ಸ್ ಬೇರೆ ಮಾಡ್ಕೊಡ್ತಾ ಇದೀವಿ. ಕ್ಲೋಸ್ ಮಾಡ್ಕೊಡೋಣ ಸರ್. 1816 ಸಿಂಗಲ್ ಓನರ್ ಗಾಡಿ ಕ್ಲೋಸ್ ಮಾಡ್ಕೊಡೋಣ. ಅಂಡ್ ಸರ್ ಇದರಲ್ಲಿ ಸರ್ ಫ್ರಂಟ್ ಅಲ್ಲಿ ಇದೆಯಲ್ಲ ಸರ್ ಮಿರರ್, ಫ್ರಂಟ್ ಪೋರ್ಷನ್ ಗೋಸ್ಕರ ಹಾಕಿರುವಂತ ಅಷ್ಟೇ ಸರ್. ಕೆಳಗಡೆ
ಇದೆಲ್ಲಾನು ಸೇಲ್ ಇದೆಯಾ ಸರ್? ಆಮೇಲೆ ಎಲ್ಲಾ ಗಾಡಿಗಳು ಶನಿವಾರ ಅವೈಲೇಬಲ್ ಅಂತ ಗಾಡಿ ಸರ್. ಓಕೆ ಓಕೆ, ಎಲ್ಲಾ ಗಾಡಿ ಇದೆ. ಸೊ ಇಲ್ಲಿಂದ ಎಲ್ಲೋ ಬೋರ್ಡ್ಸ್ ನೋಡಬಹುದು, ಟಾಟಾ ಜಸ್ಟ್ ಇದೆ, ಜಸ್ಟ್ ನೋಡಬಹುದು. ಇಲ್ಲೊಂದು ಇಟಿಯೋಸ್ ಇದೆ, ಸೊ ಅಲ್ಲೊಂದು ಇಟಿಯೋಸ್, ಒಂದು ಟಿ ಎನ್ ಪಾಸಿಂಗ್ ಟಾಟಾ ಅಲ್ಟ್ರಾಸ್ ಒಂದಿದೆ, ಅದು ನೋಡಬಹುದು. ಎಲ್ಲಾ ಗಾಡಿಯು ಸೇಲ್ಗಿರುವಂತ ಗಾಡಿಗಳೇ ಸರ್. ಓಕೆ ಓಕೆ. ಸೊ ಹಾಗೆ ಗಾಡಿ ತಗೋತಾರಾ ಸರ್? ತಮಿಳ್ನಾಡು ಅನ್ನ ಗ್ರಾಹಕರು ತಗೊಬೋದು ಸರ್. ಹೇಗಿದೆಯೋ ಅಡ್ಜಸ್ಟ್ ಬೇರೆ ಕೊಡ್ತೀವಿ, ಡಾಕ್ಯುಮೆಂಟ್ ಮಾಡ್ಕೊಡ್ತೀವಿ. ಸೊ ಶನಿವಾರ ಅವೈಲೇಬಲ್ ಇರುತ್ತೆ. ಏನ್ ಪ್ರೈಸ್ ಬರ್ಬೋದು ಸರ್ ಇದು? ಪ್ರೈಸ್ ಹೇಳಕ್ಕಾಗಲ್ಲ ಸರ್, ಆಕ್ಷನ್ ಇದೊಂದು ಗಾಡಿ ಹೇಳ್ಬೋದು. ಹಂಗೆ ನಿಮ್ ಹಿಂದೆ ನೋಡ್ಬೋದು, ಆ ಗಾಡಿಗಳೆಲ್ಲ ಮೇ ಬಿ ಶನಿವಾರಗಳೇ ಆಕ್ಷನ್ಗೆ ಬರುತ್ತೆ ಸರ್. ಆ ಗಾಡಿಗಳು ಅಲ್ಲೊಂದು ಎಲ್ಲ ಬೋರ್ಡ್ ಎಲ್ಲಾನು ಬರುತ್ತಾ? ಹೌದು, ಟ್ರಾಕ್ಟರ್ ಬರ್ಬೋದು, ಟ್ರಾಕ್ಟರ್ ಬರುತ್ತೆ. ಸೊ ಹಾಗೆ ನಿಮ್ದು ಆಟೋ ಇದೆ, ಅಲ್ಲೊಂದು ಆಟೋ ಇದೆ, ಅಲ್ಲೊಂದು ಗೂಡ್ಸ್ ಗಾಡಿ ಇದೆ, ಅವೆಲ್ಲ ಸೇಲಿಗೆ ಬರ್ತವೆ ಸರ್. ಹಾಗೆ ನೆಕ್ಸ್ಟ್ ಇನ್ನೊಂದು ಡಸ್ಟರ್ ಇದೆ ನೋಡಿ ಸರ್. ಇದು 2015 ಮಾಡಲ್ ಗಾಡಿ ಸರ್. ರೆನಾಲ್ಟ್ ಡಸ್ಟರ್ ಸೆಕೆಂಡ್ ಓನರ್ ಓಡ್ತಾ ಇದೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. ವೈಟ್ ಬೋರ್ಡ್ ವೆಹಿಕಲ್ ಸರ್ ಇದು. ಗಾಡಿ ತುಂಬಾ ಚೆನ್ನಾಗಿದೆ, 110 PS ಅಲ್ಲಿ ಓಡ್ತಾ ಇರೋ ಗಾಡಿ ಇದು. ಓಕೆ. ಸೊ ಇದು ರೇಟ್ ಬಂದು 4.5, ಸ್ವಲ್ಪ ನೆಗೋಷಿಯಬಲ್ ಮಾಡ್ಕೊಡ್ತೀನಿ, ಲೋನ್ ಆಪ್ಷನ್ಸ್ ಕೊಡ್ತೀನಿ ಸರ್. ಇದು 110 PS 6 ಸ್ಪೀಡ್ ಗೇರ್ ಬಾಕ್ಸ್ ವೆಹಿಕಲ್. ಹೌದು, ನಾಲ್ಕು ವೀಲ್ ಎಲ್ಲ ಇದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಸೊ 15 ಮಾಡಲು ಸರ್. ಇದಕ್ಕೆ ಅಪ್ ಟು ಲೋನ್ 2.5 to 3 lakh ಲೋನ್ ಮಾಡ್ಕೊಡ್ತೀನಿ. ಗಾಡಿ 4.5, ಅದರಲ್ಲಿ ಎಷ್ಟು ಆಗುತ್ತೋ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 4.5 ಲಕ್ಷಕ್ಕೂ ಡಸ್ಟರ್ ಖಂಡಿತ ಮಾಡ್ಕೊಡ್ತೀನಿ ಸರ್. ಬನ್ನಿ ಗಾಡಿ ನೋಡಿ, ವೆಹಿಕಲ್ ಇನ್ಸ್ಪೆಕ್ಟ್ ಮಾಡ್ಕೊಳ್ಳಿ. ಸೊ ಇವೆಲ್ಲ ಸೀಸ್ ಆಗಿ ಬಂದಿರುವಂತ ಗಾಡಿಗಳು. ಪ್ರೈಸಿಂಗ್ ಎಲ್ಲ ಬಂದಿಲ್ವಾ? ಪ್ರೈಸಿಂಗ್ ಬಂದಿಲ್ಲ, ಲೀಸ್ಟಿಂಗ್ ಬಂದ್ರೆ ಸೊ ನೆಕ್ಸ್ಟ್ ಶನಿವಾರ ಆಡ್ ಮಾಡ್ತಾರೆ. ಸೊ ಬುಲೆರೋ ಗುಡ್ಸ್ ಗಾಡಿ ನೋಡಬಹುದು. ಹಾಗೆ ಅವೆಲ್ಲ ಸೀಸ್ ಆಗಿ ಬಂದಿದೆ, ಆ ಕಡೆ ಸೇಲ್ ಆಗಿದೆ ಬಿಡಿ. ಸೊ ಈ ಬರೋ ಶನಿವಾರ ಎಲ್ಲ ಗಾಡಿಗಳು ಬರುತ್ತೆ ಸರ್. ಹಾಗೆ ನಾವು ಗುಡ್ಸ್ ಗಾಡಿ ನೋಡಬಹುದು. ಈಗ ಕಮರ್ಷಿಯಲ್ ವೆಹಿಕಲ್ಗಳು ಸೇಲ್ಗಿದೆ ಸರ್. ಎಲ್ಲಾ ಗಾಡಿ ಸೇಲ್ಗಿದೆ. ನಿಮ್ಗೆ ಅಶೋಕ್ ಲೇಲ್ಯಾಂಡ್ ದೋಸ್ತ್ ಬೇಕಾ, ದೋಸ್ತ್ ಇದೆ. ಟಾಟಾ ಎಸ್ ಗೋಲ್ಡ್ ಬೇಕಾ, ಗೋಲ್ಡ್ ಪ್ಲಸ್ ಬೇಕಾ, ಮೆಗಾ ಬೇಕಾ, ಮೆಗಾ ಎಕ್ಸೆಲ್ ಬೇಕಾ, ಹಾಗೆ ಜೀತೋ ಬೇಕಾ, ಬುಲೆರೋ ಬೇಕಾ, ಎಲ್ಲಾ ಗಾಡಿಗಳು ಇದೆ ಸರ್. ಅರೌಂಡ್ 100+ ವೆಹಿಕಲ್ಸ್ ಇದೇ ತಿಂಗಳು ಶನಿವಾರ, ಮುಂದಿನ ಶನಿವಾರ, ನಾಳೆ ಬರುವಂತ ಶನಿವಾರ, ಹಾಗೆ 27ನೇ ತಾರೀಕು 2 ದಿನ ಶ್ರೀರಾಮ್ ಆಟೋಮಾಲ್ ಯಲಹಂಕ ವತಿಯಿಂದ ಒಂದು ದೊಡ್ಡ ಆಕ್ಷನ್ ನಾವು ಕಂಡಕ್ಟ್ ಮಾಡಿದೀವಿ ಸರ್. ಇದೇ ಜಾಗ ಎಲ್ಲಿ ಅಂದ್ರೆ ಶ್ರೀರಾಮ್ ಆಟೋಮಾಲ್ ಯಲಹಂಕದಲ್ಲಿ. ಅರೌಂಡ್ 100+ ವೆಹಿಕಲ್, ಇನ್ನು ಜಾಸ್ತಿನೇ ಇರುತ್ತೆ ಸರ್. ಇನ್ನು ಲೀಸ್ಟಿಂಗ್ ಬರ್ತಾ ಇದೆ. 100+ ವೆಹಿಕಲ್ಸ್ ಇರುತ್ತೆ. ಈ ಶನಿವಾರನೇ ಕಸ್ಟಮರ್ಗಳು ಬರಕ್ ಟ್ರೈ ಮಾಡಿ. ಇನ್ ಕೇಸ್ ಶನಿವಾರ ಆಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ 22ನೇ ತಾರೀಕು ಸಹ ದೊಡ್ಡ ಆಕ್ಷನ್ ಇದೆ. ಸೊ 2 ದಿನ ನೀವು ಬಂದು ಭಾಗವಹಿಸಬಹುದು. ಹಾಗೆ ನಿಮ್ಗೆ ಇಷ್ಟವಾದ ಗಾಡಿ ತಗೊಬಹುದು. ಇದ್ರೆ ಬನ್ನಿ ಲೋ ಬಜೆಟ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಒಂದು ಅಪ್ಪೆ ಗಾಡಿ ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಸರ್. 2024 ಮಾಡಲ್ ಸರ್ ಇದು. 2 lakh ಅಕ್ಕಪಕ್ಕದಲ್ಲಿ ಕ್ಲೋಸ್ ಮಾಡ್ಕೊಡ್ತೀನಿ. 2 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ. 24 ಮಾಡಲ್. ಹೌದು, 24 ಮಾಡಲು ಅಪ್ಪೆ ಬರುತ್ತೆ. ಸೊ ಇದು CNG ವೆಹಿಕಲ್ ಸರ್ ಇದು. ಓಕೆ, ಮೈಲೇಜ್ ಬರುತ್ತೆ, ಖಂಡಿತ ಬರುತ್ತೆ. ಸೊ ಮಾಡ್ಕೊಡೋಣ ಸರ್. ಹಾಗೆ ಬಂದ್ರೆ ನಿಮ್ ಮುಂದೆ ಒಂದು ಟಾಟಾ ಎಸ್ ಗೋಲ್ಡ್ ಪ್ಲಸ್ ನೋಡಬಹುದು, 22 ಮಾಡಲು. ಸೊ ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇರುವಂತ ಗಾಡಿ, ವಿತ್ ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಸೂರೆನ್ಸ್ ಇರುವಂತ ಗಾಡಿ. ಇದೊಂದು 380 ಬಜೆಟ್ ಅಲ್ಲಿ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ವೆಹಿಕಲ್ ಒಂದ್ ರೇಟ್ ಹೇಳ್ಬಿಡಿ ಸರ್. 370 ಮಾಡ್ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ. ಹಾಗೆ ಬಂದ್ರೆ ಇನ್ನೊಂದು 22 ಮಾಡಲು ಸೇಮ್ ಟಾಟಾ ಎಸ್ ಗೋಲ್ಡ್ ಪ್ಲಸ್ ಇದೆ. ಸೊ ಇದು ಫ್ರೆಶ್ ಡಾಕ್ಯುಮೆಂಟ್ ನಮ್ ಕಡೆಯಿಂದ, ಅಂದ್ರೆ 2 ವರ್ಷ ಎಫ್ಸಿ ಸಿಗುತ್ತೆ, 1 ವರ್ಷ ಇನ್ಸೂರೆನ್ಸ್ ಸಿಗುತ್ತೆ. ಸಿಂಗಲ್ ಓನರ್ ವೆಹಿಕಲ್ ಇದು. ಮಾಡ್ಕೊಡ್ತೀನಿ. ಒಂದು 380, 370 ಪ್ಲಸ್ ಏನೇ ಬಂದ್ರು ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಹಾಗೆ ಬಂದ್ರೆ ಟಾಟಾ ಎಸ್ ಮೆಗಾ ಎಕ್ಸೆಲ್ ಇದೆ. ಸೊ ಮೆಗಾ ಎಕ್ಸೆಲ್ ಆಲ್ಮೋಸ್ಟ್ 2018-19 ಇದೆ. 3,325,000 ರೇಂಜ್ ಅಲ್ಲಿ ಕ್ಲೋಸ್ ಮಾಡಿ ಕೊಡ್ತೀನಿ ಸರ್. ಎಷ್ಟು ಸರ್? 3 ಲಕ್ಷ ಖಂಡಿತ ಮಾಡ್ಕೊಡ್ತೀನಿ ಸರ್. 2019 ಮಾಡಲ್ ಟಾಟಾ ಎಸ್ ಮೆಗಾ ಎಕ್ಸೆಲ್ ಇದು. ಖಂಡಿತ ಮಾಡ್ಕೊಡೋಣ ಸರ್. ಇದು ಗೋಲ್ಡ್ ಪ್ಲಸ್, ಸೇಮ್ ಟಾಟಾ ಎಸ್ ಗೋಲ್ಡ್ ಪ್ಲಸ್ 2022 ಮಾಡಲ್ ಗಾಡಿ. ಇದು 4 lakh ಬಜೆಟ್, ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. 22 ಮಾಡಲು. 22 ಮಾಡಲ್ ಖಂಡಿತ. 4 lakh. ಹೌದು. ಹಾಗೆ ಬಂದ್ರೆ ಒಂದು ಮಹೇಂದ್ರ ಜೀತೋ ಇದೆ. ಜೀತೋನ ಇದು 1,80,000ಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ, ವಿತ್ ಡಾಕ್ಯುಮೆಂಟ್ ರನ್ನಿಂಗ್ ಇರುತ್ತೆ ಗಾಡಿ. ನಂಬರ್ ಆಫ್ ಓನರ್ ಮಾತ್ರ ಜಾಸ್ತಿ ಇದೆ, 4 ಓನರ್ ಆಗಿದೆ. ಬಟ್ 1,80,000ಕ್ಕೆ ನಾನು ಕ್ಲೋಸ್ ಮಾಡಿ ಒಳ್ಳೆ ಗಾಡಿ. ಖಂಡಿತ ಒಳ್ಳೆ ಗಾಡಿ. ಇದು ನಾರ್ತ್ ಅಲ್ಲಿ ಜಾಸ್ತಿ ಹೋಗುತ್ತೆ ಸರ್, ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಹೋಗುತ್ತೆ ಇದು ಮಹೇಂದ್ರ ಜೀತೋ. ಹಾಗೆ ಬಂದ್ರೆ 22 ಮಾಡಲು ನಿಮ್ ಮುಂದೆ ಇನ್ನೊಂದು ಜೀತೋ ನೋಡಬಹುದು. ಇದು ಒಂದು 3.5 ಬಜೆಟ್ ಸರ್, ಸ್ವಲ್ಪ ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಏನ್ ಪರ್ಪಸ್ ಯೂಸ್ ಮಾಡುವ ಸರ್ ಇದು? ಎಲ್ಲಾ ಪರ್ಪಸ್ ಯೂಸ್ ಮಾಡುವ ಸರ್. ಹತ್ತಿ ಹೊಡಿತಾರೆ ಹಳ್ಳಿಗಳ ಕಡೆ, ನಾರ್ತ್ ಅವ್ರು ಹತ್ತಿ ಹೊಡಿಯೋರು, ಅಥವಾ ಹೊಲದ ಕೆಲಸದಲ್ಲಿ ಏನ್ಗೆ ಆದ್ರೂ ಬೆಳೆಗಳನ್ನ ಮಾರ್ಕೆಟ್ ಸಾಕ್ಸಕ್ಕೋಸ್ಕರ ಆರಾಮ್ಸೆ ಈಸಿಲಿ ಯೂಸ್ ಮಾಡಬಹುದು. ಅದರಲ್ಲೂ ಚಿಕ್ಕದಾಗಿ, ಖಂಡಿತ ಚಿಕ್ಕದಾಗಿ ಸ್ಪೇಸ್ ಕಮ್ಮಿ ಇರೋದು ಯೂಸ್ ಮಾಡಬಹುದು. ಇದು ಬಂದು ಟಾಟಾ ಎಸ್ ಗೋಲ್ಡ್ ಸಹ ಸೇಮ್ 22 ಮಾಡಲ್ ಗಾಡಿ ಇದು. ಅದು ಗೋಲ್ಡ್ ಪ್ಲಸ್ ನೋಡಿದ್ರೆ ಇದು ಟಾಟಾ ಎಸ್ ಗೋಲ್ಡ್ ವಿತ್ ಬಜೆಟ್ ಆಫ್ 4 lakh ಅಕ್ಕಪಕ್ಕದಲ್ಲಿ ಕ್ಲೋಸ್ ಮಾಡಿ ಕೊಡ್ತೀವಿ. 4 ಲಕ್ಷದ ಬಜೆಟ್ ಅಲ್ಲ ಇದು ಆಗುತ್ತೆ. ಸೇಮ್ ಪ್ರೈಸ್ ಟಾಟಾ ಎಸ್ ಗೋಲ್ಡ್ ಪ್ಲಸ್ ಎಲ್ಲ ಲೇಟೆಸ್ಟ್ ಮಾಡಲ್ ಇದೆ ಸರ್. ಯಾವುದು ನಮ್ಮ ಲೋ ಮಾಡಲ್ ಸ್ವಲ್ಪ ಕಮ್ಮಿನೇ. 2022, 23 ಆ ಮಾಡಲ್ ಗಾಡಿಗಳೇ ಜಾಸ್ತಿ ಇದು. ಸೊ ಇದರಲ್ಲಿ ಬಂದು ಇದು 2021 ಬರುತ್ತೆ ಸರ್. ಇದು ಕಂಟೈನರ್ ಬಾಡಿ. ಹೌದು, ಕಂಟೈನರ್ ಬಾಡಿ ಗಾಡಿ. ಸೊ ನೋಡಿ, ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ 4 lakh ಬಜೆಟ್ ಅಲ್ಲಿ ಕ್ಲೋಸ್ ಮಾಡಿ ಕೊಡ್ತೀವಿ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. 4 ಲಕ್ಷ. ಎಸ್ ಎಕ್ಸೆಲ್ ಇದು. ಸೊ ಇದು ಸಹ 2021 ಮಾಡಲ್ ಗಾಡಿ ಇದು, ವಿತ್ ಬಜೆಟ್ ಆಫ್ 4 lakh, ಸ್ವಲ್ಪ ನೆಗೋಷಿಯಬಲ್ ಸರ್. ಇದು 4 ಲಕ್ಷದ ಬಜೆಟ್. ಖಂಡಿತ. ಸೊ ಡೀಸೆಲ್ ಜೊತೆಗೆ ನಮ್ಮಲ್ಲಿ ಪೆಟ್ರೋಲ್ ಟಾಟಾ ಎಸ್ ಗೋಲ್ಡ್ ನೋಡಬಹುದು. ಇದು ಸಹ 22 ಮಾಡಲು ಗಾಡಿ. ಇದು ಸ್ವಲ್ಪ ಕಮ್ಮಿ ಆಗುತ್ತೆ, ಒಂದು 320 ಆ ಬಜೆಟ್ ಅಲ್ಲಿ ಕ್ಲೋಸ್ ಮಾಡಿ ಕೊಡೋಣ ಸರ್. 3 ಲಕ್ಷಕ್ಕೂ ಪೆಟ್ರೋಲ್ ವೇರಿಯಂಟ್ ಸರ್. ಕಂಟೈನರ್ ಗಾಡಿ ಪೆಟ್ರೋಲ್ ವೇರಿಯಂಟ್. ಸೊ ಇದು ಇದೆ. ಹಾಗೆ ಇನ್ನೊಂದು ಆಗುತ್ತೆ ಸರ್. ಖಂಡಿತ ಮಾಡ್ಕೊಡೋಣ ಸರ್. ಲೋನ್ ಆಪ್ಷನ್ಸ್ ಕೊಡೋಣ.
ಮಹೇಂದ್ರ ಜೀತೋ ಇದು 23 ಮಾಡಲ್ ಗಾಡಿ ಸರ್ ಇದು 23 ಮಾಡಲ್ ಗಾಡಿ. ಓಕೆ, ಒಂದು 4 ಒಳಗಡೆ ಒಂದು 350 ಮೇಲೆ ರೇಂಜಲ್ಲಿ ಕ್ಲೋಸ್ ಮಾಡಿ ಕೊಡೋಣ. ಹೌದಾ? 350 ಪ್ಲಸ್ 4 ಲ್ಯಾಕ್ ಬಜೆಟ್ ಅಲ್ಲಿ. ಓಕೆ, ಟಾಟಾ ಎಸ್ ಗೋಲ್ಡ್ ಜೊತೆಗೆ ಟಾಟಾ ಎಸ್ HD ನಮ್ಮಲ್ಲಿ ಅವೈಲಬಲ್ ಇದೆ ಸರ್. ಓಕೆ, ಇದು ವಿತ್ ಬಜೆಟ್ ಆಫ್ 3.5 ಅಲ್ಲಿ ಕ್ಲೋಸ್ ಮಾಡ್ಕೊಡೋಣ ಸರ್. 3.5 ಲಕ್ಷ. ಸ್ವಲ್ಪ ನೆಗೋಷಿಯೇಟ್ ಮಾಡ್ಕೊಡೋಣ ಸರ್. ನಾನು ಯಾವ ರೇಟ್ ಹೇಳ್ತಾ ಇದ್ದೀನಿ, ಯಾವ್ದು ಫಿಕ್ಸ್ಡ್ ರೇಟ್ ಇಲ್ಲ, ಎಲ್ಲಾ ರೇಟ್ಗಳು ನೆಗೋಷಿಯೇಷನ್ ಇರುವಂತ ಗಾಡಿಗಳು. ಓಕೆ, ಇದು ಒಂದು 19 ಮಾಡಲ್ 20 ರಿಜಿಸ್ಟ್ರೇಷನ್ ಗಾಡಿ. ಇದು ಟಾಟಾ ಎಸ್ ಗೋಲ್ಡ್ BS4 ಬರುತ್ತೆ ಸರ್. ಇದು ಓಕೆ, ಡಾಕ್ಯುಮೆಂಟ್ ನಮ್ಮ ಕಡೆಯಿಂದ ಫ್ರೆಶ್ ಮಾಡ್ಕೊಡೋಣ. 3,20,000ಕ್ಕೆ ಕ್ಲೋಸ್ ಮಾಡ್ಕೊಡೋಣ ಸರ್. 3,20,000 ಖಂಡಿತ ಮಾಡ್ಕೊಡ್ತೀನಿ. 19 ಮಾಡಲು 20 ರಿಜಿಸ್ಟ್ರೇಷನ್ ಗಾಡಿ 3,20,000. ಹೌದು, ಲೋನ್ ಬೇಕಂದ್ರೆ ಲೋನ್ ಆಗುತ್ತೆ. ಖಂಡಿತ ಮಾಡ್ಕೊಡ್ತೀವಿ ಸರ್. ಹಾಗೆ ಇನ್ನೊಂದು ಹಾಗೆ ಸೇಮ್ ಟಾಟಾ ಎಸ್ ಗೋಲ್ಡ್ ಎಲ್ಲ 22, 21 ಮಾಡಲ್ ಗಾಡಿಗಳೇ ಸರ್. ಯಾವುದು ಲೋ ಮಾಡಲ್ ಯಾವುದು ಇಲ್ಲ, ಎಲ್ಲ ಲೇಟೆಸ್ಟ್ ಮಾಡಲ್. ಓಕೆ, ವಿತ್ ಬಜೆಟ್ ಆಫ್ 3.5 to 4 ಲ್ಯಾಕ್ ಆಗಿದೆ. ಹಾಗೆ ಟಾಟಾ ಎಸ್ HD ಮುಂದೆ ಒಂದು HD ಇದೆ ನೋಡಬಹುದು, ಅದು ಸಿಗುತ್ತೆ. ಹಾಗೆ ಸುಪ್ರೋ ಇದೆ. ಓಕೆ, ಓಕೆ, ಗೂಡ್ಸ್ ಗಾಡಿ ಯಾವ ಸೆಗ್ಮೆಂಟ್ ಬರುತ್ತೆ ಎಲ್ಲ ನಮ್ಮಲ್ಲಿ ಅವೈಲಬಲ್ ಇದೆ ಸರ್. ಇದು 2023 ಮಾಡಲ್ ಗಾಡಿ ಸರ್. ಇದು ಮಹೇಂದ್ರ ಸುಪ್ರೋ. ಇದು 4.5 ಬಜೆಟ್ ಅಲ್ಲಿ ಇದೆ. ಎಷ್ಟಾಗುತ್ತೋ ಅಷ್ಟು ನೆಗೋಷಿಯಬಲ್ ಮಾಡಿ ಕೊಡ್ತೀನಿ. ಓಕೆ, ಹಾಗೆ ಬಂದ್ರೆ ಟಾಟಾ ಎಸ್ ಗೋಲ್ಡ್ ಪ್ಲಸ್ ಸೇಮ್ 4.2 4 ಲ್ಯಾಕ್ ಬಜೆಟ್ ಅಲ್ಲಿ ಇರುವಂತ ಗಾಡಿಗಳು. ಮೆಗಾ ಎಕ್ಸೆಲ್ ಇದೆ. ಯಾರೋ 3 ಲ್ಯಾಕ್ 2.8 ಆ ಬಜೆಟ್ ಅಲ್ಲಿ ನೋಡ್ತಾ ಇರ್ತೀರಾ, ಮೆಗಾ ಎಕ್ಸೆಲ್ ಕೊಡ್ತೀವಿ. ಸೊ ಸುಪ್ರೋದಲ್ಲಿ ಇನ್ನೊಂದು 22 ಮಾಡಲಿದೆ. ಇದೊಂದು 350 370 ರೇಂಜ್ ಅಲ್ಲಿ ಕ್ಲೋಸ್ ಮಾಡಿ ಖಂಡಿತ ಮಾಡ್ಕೊಡ್ತೀನಿ ಸರ್. ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಕೊಡ್ತೀನಿ. ಓಕೆ, ಓಕೆ, ಇದು ಸರ್ ಹಾಗೆ ಇನ್ನೊಂದು ಅಪ್ಪೆ ಗಾಡಿ ಇದೆ. ಇದು ಬಜಾಜ್ ಅಲ್ಲಿ ಮ್ಯಾಕ್ಸಿಮಮ್ ಸರ್. ಅಪ್ಪೆ ಅಲ್ಲೊಂದು ಅಪ್ಪೆ ನೋಡ್ದು, ಬಜಾಜ್ ಮ್ಯಾಕ್ಸಿಮಮ್ ಗಾಡಿ. ಇದು ಸಹ ಶನಿವಾರಕ್ಕೆ ಸೇಲ್ಗಿರುವಂತ ಗಾಡಿ. ಪ್ರೈಸ್ ಬರ್ಲಿ ಸರ್, ಕಸ್ಟಮರ್ ನೋಡ್ಲಿ. ಗಾಡಿ ಇದೆ ಲಿಸ್ಟ್ ಮಾಡ್ಕೊಡೋಣ ಸರ್. ಒಂದು 2.5 ನೆಗೋಷಿಯಬಲ್ ಮಾಡಿ ಕೊಟ್ಟಾಗುತ್ತೆ ಸರ್. ಒಳ್ಳೆ ರೇಟ್ ಅಲ್ಲಿ ಕೊಡ್ತೀವಿ ಸರ್. ಹಾಗೆ ಇಲ್ಲ ಇನ್ನು ನೋಡಬಹುದು ಟಾಟಾ ಇಂಟ್ರಾದಲ್ಲಿ ಇಂಟ್ರಾ V10 ಬೇಕಾ, V20 ಬೇಕಾ, V30 ಬೇಕಾ ಇದೆ. ಟಾಟಾ ಎಸ್ ಗೋಲ್ಡ್ ಮೆಗಾ ಎಕ್ಸೆಲ್ ಎಲ್ಲ ಇದೆ. ಇಂಟ್ರೆಸ್ಟ್ ಇದ್ದವರು ಶನಿವಾರ ಸರ್ ಡೇಟ್ ನೋಡ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. 14ನೇ ತಾರೀಕು ಹಾಗೆ ಬರುವ 22ನೇ ತಾರೀಕು ಭಾನುವಾರ 2 ದಿನ ಶ್ರೀರಾಮ ಮಠಮಲ್ಲಿ ಯಲಹಂಕದಲ್ಲಿ ಅತಿ ದೊಡ್ಡ ಹರಾಜು ಮೇಳ ಇದೆ. ಆಲ್ಮೋಸ್ಟ್ 100ರಿಂದ 120 ಗಾಡಿ ಆಕ್ಷನ್ಗೆ ಹಾಕ್ತಾ ಇದ್ದೀವಿ ಸರ್. ಆಸಕ್ತರು ಬನ್ನಿ, ತಮ್ಗೆ ಇಷ್ಟವಾದ ಗಾಡಿ ಮಾಡ್ಕೊಳ್ಳಿ, ಆರಾಮ್ಸೆ ಯೂಸ್ ಆಗೋಗೆ. ಹೌದು, ಖಂಡಿತ. ಹಂಗೆ ಇನ್ನೊಂದು ಕಡೆ ಬಂದ್ವಿ, ಈ ಕಡೆ ನೋಡಿ ಫುಲ್ ಎಲ್ಲ ಎಲೆಕ್ಟ್ರಿಕ್ ಗಾಡಿಗಳು ಸುತ್ತ ನೋಡಿ. ಎಲ್ಲ ಎಷ್ಟು ಗಾಡಿ ಇದೆ ಸರ್? ಅರೌಂಡ್ ಒಂದು 20+ ವೆಹಿಕಲ್ ಇಲ್ಲಿ ಪಾರ್ಕ್ ಆಗಿದೆ ಸರ್. ಹೌದು, ಎಲ್ಲ 24 ಮಾಡಲ್ ಗಾಡಿ. ಸೊ MG ಗಾಡಿಗಳು ಎಲ್ಲ. ಈ ವೆಹಿಕಲ್ ಕಮರ್ಷಿಯಲ್ ಎಲ್ಲೋ ಬೋರ್ಡ್ ಗಾಡಿಗಳು ಸರ್ ಇವು. ಎಲ್ಲಾ ಗಾಡಿಗಳು ಸೇಲ್ಗಿದೆ. ಯಾರು ಗ್ರಾಹಕರ ಇರ್ತಾರ ಬನ್ನಿ, ಅವ್ರು ವೆಹಿಕಲ್ ಇನ್ಸ್ಪೆಕ್ಟ್ ಮಾಡ್ಕೊಂಡು ಅವ್ರದೇ ಬೆಸ್ಟ್ ಕೊಟೇಶನ್ ಅವ್ರು ಕೊಡ್ಬೇಕು ಸರ್. ನಾವು ಅಪ್ರೂವಲ್ ಹಾಕಿ ಅಪ್ರೂವಲ್ ತರಿಸಿ ಕೊಡ್ತೀವಿ. ಒಳ್ಳೆ ರೇಟ್ ಬರ್ಲಿ. 20+ ವೆಹಿಕಲ್ ಇದೆ. ಅವ್ರು ಇಷ್ಟ ಬಂದಿದ್ದು ನಂಬರ್ ಸೆಲೆಕ್ಟ್ ಮಾಡ್ಕೊಂಡೆ ಗಾಡಿ ಟೆಸ್ಟ್ ಮಾಡಿ ಒಳ್ಳೆ ರೇಟ್ ಬೇಕು ಸರ್. ಅರೌಂಡ್ 12.5 to 13 ಲ್ಯಾಕ್ ಪ್ಲಸ್ ರೇಟ್ ಬೇಕಾಗಿರೋದು ಎಲ್ಲಾ ಗಾಡಿಗಳು. 24 ಮಾಡಲು ಸರ್. ಎಲ್ಲ 24 ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್, ಒಂದೇ ಕಂಪ್ನಿ ಗಾಡಿಗಳು ಇರ್ತವೆ. 24 ಮಾಡಲ್ ಸರ್. ಎಲ್ಲ 24 ಮಾಡಲ್ ಗಾಡಿಗಳು. ನೋಡ್ಲಿ, ಬನ್ನಿ, ವೆಹಿಕಲ್ ಇನ್ಸ್ಪೆಕ್ಟ್ ಮಾಡ್ಕೊಂಡು ಒಳ್ಳೆ ರೇಟ್ ಕೊಡ್ಲಿ ಸರ್. ಇವಾಗ ಇನ್ನೊಂದ್ ಕಡೆ ಬಂದಿದೀವಿ, ನೋಡ್ತಾ ಇರ್ಬೋದು. ಇಲ್ಲಿ ಆಟೋ ಇವೆ, ಕಾರ್ ಇವೆ, TT ಇವೆ, ಎಲ್ಲ ಗಾಡಿಗಳು ಇವೆ. ಇದು ಸೇಲ್ಗಿದೆಯಾ ಸರ್? ಸರ್ ಇದೇ ಶನಿವಾರ ಆಕ್ಷನ್ಗೆ. ಇದರಲ್ಲಿ ನಾನು ಕನ್ಫರ್ಮ್ ಹೇಳಲ್ಲ, ಸುಮಾರು ಗಾಡಿಗಳು ಆಕ್ಷನ್ ಬರ್ತವೆ. ಯಾವ ಬರ್ತವೆ ಖಂಡಿತ. ಹೌದು, ನಮ್ಗೆ ಲೀಸ್ಟಿಂಗ್ ಬರುತ್ತೆ, ಫ್ರೈಡೆ ಬರುತ್ತೆ. ಸೊ ಇವೆಲ್ಲ ಸೇಲ್ ಬರಿರೋಂತವೇನೆ. ಈಗ ನೆಕ್ಸ್ಟ್ ಶನಿವಾರಕ್ಕೆ ಬರ್ತವೆ ಸರ್. ಅದ್ರಲ್ಲಿ ಯಾವ ಬರ್ತವೆ ಇನ್ನೂ ಕನ್ಫರ್ಮ್ ಇಲ್ಲ. ಬಟ್ ಇದ್ರಲ್ಲಿ ಕೆಲವೊಂದು ವೆಹಿಕಲ್ ಅಂತೂ 100% ಬರ್ತವೆ. ವರ್ಣ ಇದೆ, ಗೂಡ್ಸ್ ಗಾಡಿಗಳಿದೆ, ಈ ಕಡೆ ಸ್ವಿಫ್ಟ್ ಇದೆ, ದೊಡ್ಡ ದೊಡ್ಡ ಭಾರತ್ ಬೇಸ್ ಗಾಡಿಗಳಿದೆ. ಇದ್ರಲ್ಲಿ ಯಾವ ಬರ್ತವೆ ಅಂತ ಫಿಕ್ಸ್ ಇಲ್ಲ. ಇವೆಲ್ಲ ಸೇಲ್ ಇರುವಂತ ಗಾಡಿವನ್ನ ಎಲ್ಲಾ ಗಾಡಿಗಳು ಬರ್ತವೆ. ಸೊ ನೋಡ್ಕೊಂಡಿರ್ಲಿ ಗ್ರಾಹಕರು. ಸೊ ಬರ್ತವೆ, ಸ್ವಲ್ಪ ವೆಯ್ಟ್ ಮಾಡ್ಲಿ. ಫ್ರೈಡೆ ನೀವು ನಮ್ಗೊಂದು ಲಿಂಕ್ ನಾನು ಕೆಳಗಡೆ ನಾನು ಹಾಕ್ಸಿರ್ತೀನಿ. ಸೊ ಆ ಲಿಂಕ್ ಹೋಗಿ ಗ್ರೂಪ್ಗೆ ಜಾಯ್ನ್ ಆಗಿ ಎಲ್ಲಾ ಲಿಸ್ಟಿಂಗು ನಿಮ್ಗೆ ಫ್ರೈಡೆ ಈವ್ನಿಂಗ್ ನಾವು ಕಳ್ಸಿಕೊಡ್ತೀವಿ. ಅದ್ರಲ್ಲಿ ನೋಡಿ ನಿಮ್ಗೆ ಇಷ್ಟವಾದ ಗಾಡಿ ಇದ್ರೆ ಸ್ಯಾಟರ್ಡೆ ಬಂದು ಆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಅಲ್ವಾ? ಖಂಡಿತ. ಸರಿ ಸರ್, ಆಯ್ತು. ನಮ್ಮ ವೀಕ್ಷಕರು ಬರ್ತಾರೆ. ಖಂಡಿತ ಮಾಡ್ಕೊಡ್ತೀವಿ, ಬನ್ನಿ. ಹಾಗೆ ನೀವು ಬರೋದ್ರ ಜೊತೆಗೆ 20,120 ಅಮೌಂಟ್. ಸೊ ಯಾವ್ದು ತಗೊಂಡಿಲ್ಲ ಅಂದ್ರೆ ಅಮೌಂಟ್ ನಿಮ್ಗೆ ರೀಫಂಡ್ ಆಗುತ್ತೆ. ಅದ್ರ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಜೆರಾಕ್ಸ್ ನ ಕಂಪಲ್ಸರಿ ತರಬೇಕು. ಅದ್ರ ಜೊತೆಗೆ ನಿಮ್ಮ ಜೊತೆ ಒಬ್ರನ್ನ ಮಾತ್ರ ನಾವು ಆಡ್ ಒಳಗೆ ಎಂಟ್ರಿ ಮಾಡ್ತೀವಿ. ಸೊ ಅವ್ರ ವೆಹಿಕಲ್ ನಾಲೆಡ್ಜ್ ಇರೋ, ನೀವು ಯಾವ್ದು ಮನೇಲೆ ಫಿಕ್ಸ್ ಮಾಡ್ಕೊಂಡಿರ್ತೀರಾ, ಒಂದು ವೈಟ್ ಬೋರ್ಡ್ ತಗೋಣ ಅಥವಾ ಎಲ್ಲೋ ಬೋರ್ಡ್ ತಗೊಂಡಿರ್ತಾನ, ಸೊ ಅವ್ರ ಜೊತೆ ಕರ್ಕೊಂಡ್ಬನ್ನಿ, ಗಾಡಿ ಇನ್ಸ್ಪೆಕ್ಷನ್ ಮಾಡ್ಕೊಳ್ಳಿ ಸರ್. ನಿಮ್ಮ ಪ್ರೊಫೈಲ್ ಕರೆಕ್ಟ್ ಆಗಿದ್ರೆ ನಾನು ಲೋನ್ ಮಾಡ್ಕೊಡ್ತೀನಿ. ನಿಮ್ ಪ್ರೊಫೈಲ್ ಕರೆಕ್ಟ್ ಆಗಿರ್ಬೇಕು. ನಿಮ್ ಪ್ರೊಫೈಲ್ ರಾಂಗ್ ಇದ್ದು ನಂಗೆ ಲೋನ್ ಮಾಡ್ಕೊಡಿ ಅಂದ್ರೆ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಿಮ್ ಪ್ರೊಫೈಲ್ ಕರೆಕ್ಟ್ ಆಗಿದ್ರೆ ನಿಮ್ಮ ನಿಯರೆಸ್ಟ್ ತಾಲೂಕ್ ಹೆಡ್ ಕ್ವಾರ್ಟರ್ ನಲ್ಲಿ ಶ್ರೀರಾಮ್ ಆಫೀಸ್ ಇದೆ. ಸೊ ಬೇಕಾದ್ರೆ ನೀವು ನಾಳೆನೆ ಹೋಗ್ಬಿಟ್ಟು ನಿಮ್ಮ ಪ್ರೊಫೈಲ್ ಕೊಟ್ಟು ಯಾವ್ದೋ ನಿಂಗೆ ಗಾಡಿ ತಗೋಬೇಕು ಅಂತ ಇದೆ ಸರ್, ಲೋನ್ ಆಗುತ್ತಾ ಅನ್ನೋದು ಅಲ್ಲೇ ಚೆಕ್ ಮಾಡಿಸ್ಕೊಳ್ಳಿ. ಬನ್ನಿ, ಖಂಡಿತ ಲೋನು ಮಾಡ್ಕೊಡೋಣ. ಸೊ ಒಳ್ಳೆ ಗಾಡಿನೂ ಕೊಡೋಣ. ಖುಷಿಯಾಗಿ ಇನ್ನೊಬ್ರನ್ನ ರೆಫರ್ ಮಾಡಿ
ಖಂಡಿತ ಗಾಡಿಗಳು ಕೊಡೋಣ ಸರ್. ಶನಿವಾರ ಒಂದು ದೊಡ್ಡ ಆಕ್ಷನ್ ಇದೆ ಇದೇ ತಿಂಗಳು 14ನೇ ತಾರೀಕು. ಸೊ 14ನೇ ತಾರೀಕು ಮತ್ತೆ 22ನೇ ತಾರೀಕು ಅಕಸ್ಮಾತ್ ಯಾರಾದ್ರೂ 14ನೇ ತಾರೀಕು ಬರಕ್ ಆಗಿಲ್ಲ, ಮಿಸ್ ಆಯ್ತು ಅಂದವರು 22 ಸ್ಪೆಷಲ್ ಆಗಿ ಭಾನುವಾರದ ಇಟ್ಕೊಂಡಿದೀವಿ. ಆಲ್ಮೋಸ್ಟ್ ಸ್ಟಾಕ್ ಎಲ್ಲ ಕ್ಲಿಯರ್ ಆಗ್ಬಿಟ್ಟಿರುತ್ತೆ, ಹೇಳಕ್ ಆಗಲ್ಲ ಸರ್, ಶನಿವಾರಕ್ಕೆ ಆಲ್ಮೋಸ್ಟ್ ಹೋಗಿರುತ್ತೆ. ಸೊ ಉಳಿದಂತ ಗಾಡಿಗಳ ಜೊತೆಗೆ ಇನ್ನೂ ಸ್ವಲ್ಪ ಆಡ್ ಮಾಡಿ ಇದೇ ತಿಂಗಳು 22ನೇ ತಾರೀಕು ಒಂದು ಮೆಗಾ ಹರಾಜ್ ಮಾಡ್ತಾ ಇದೀವಿ. ಯಾರು ಮಿಸ್ ಮಾಡ್ಕೊಂತೀರಾ 14ನೇ ತಾರೀಕು 22ನೇ ತಾರೀಕು ಮಿಸ್ ಮಾಡ್ದಂಗೆ ಬನ್ನಿ ಸರ್. ಒಳ್ಳೊಳ್ಳೆ ಗಾಡಿಗಳಿದೆ, ನಿಮ್ಗೆ ಇಷ್ಟವಾದ ಗಾಡಿನ ಖಂಡಿತ ಕೊಡ್ತೀವಿ, ತಗೊಂಡು ಹೋಗ್ಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಶ್ರೀರಾಮ್ ಆಟೋಮಾಲ್ ಯಲಹಂಕ ಕೋಗಿಲಿನಲ್ಲಿ. ಸೊ ಲೊಕೇಶನ್ ಸಹ ನಾವು ಮೆನ್ಷನ್ ಮಾಡಿರ್ತೀವಿ, ಕಾಂಟ್ಯಾಕ್ಟ್ ನಂಬರ್ ಸಹ ಮೆನ್ಷನ್ ಮಾಡಿರ್ತೀವಿ. ಇನ್ ಕೇಸ್ ಕಾಲ್ ಪಿಕ್ ಮಾಡೋದು ಏನಾದ್ರು ಮಿಸ್ ಆಯ್ತು ನಮ್ಮ ಹುಡುಗರು ಅಂದ್ರೆ, ಸೊ ನೀವು ವಾಟ್ಸ್ಆಪ್ ಮಾಡಿದ್ರೆ ಖಂಡಿತ ರಿಪ್ಲೈ ಮಾಡ್ತೀವಿ, ಲೊಕೇಶನ್ ಕಳ್ಸಿಕೊಡ್ತೀವಿ. ಲೊಕೇಶನ್ ಬನ್ನಿ, ಖಂಡಿತ ಮಾಡಿ ಕೊಡ್ತೀವಿ.